ಜನಕ್ಕೆ ಗೊತ್ತಿರಲ್ಲ ಮೀಡಿಯಾ ಅಂತ ಅಂದಾಗ ಏನ್ರಿ ಮೀಡಿಯಾ ಅಂತ ಹೇಳಿದ್ದು ಇದೆ, ಮೀಡಿಯಾ ಅಂತ ಬಂದಾಗ ಗೋಧಿ ಮೀಡಿಯಾ ಅಂತ ಹೇಳಿದ್ದು ಇದೆ. ಇಟ್ ವಾಸ್ ನಾಟ್ ಎಟ್ ಆಲ್ ಅನ್ ಈಸಿ ಜರ್ನಿ. ಸ್ಟುಡಿಯೋ ಕುತ್ಕೊಂಡು ನಾವ್ ಏನ್ ಬೇಕಾದ್ರೂ ಮಾತಾಡ್ತೀವಿ, ಯಾರಿಗೆ ಬೇಕಾದ್ರೂ ಬರೀತೀವಿ, ಹೆಂಗ್ ಬೇಕಾದ್ರೂ ಮಾತಾಡ್ತೀವಿ. ಸೊ 8 ವರ್ಷ ಜರ್ನಿ ಒಂದೇ ಚಾನೆಲ್ ಅಲ್ಲಿ. IAS ಅಟೆಂಪ್ಟ್ಸ್ ಕೂಡ ಮಾಡಿದ್ದೆ ನಾನು, ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಮಾಡಿದ್ದೆ. ಬಟ್ ಮೈ ಬ್ಯಾಡ್ ಲಕ್ 2013 I lost my father. I couldn't take my means. ಏನಪ್ಪ ನಾವ್ ಹೆಂಗ್ ಫೈಟ್ ಮಾಡೋದು, ಇಲ್ಲಿ ನಾವ್ ಕೆಲಸ ಮಾಡಕ್ ಆಗುತ್ತಾ? ಫಸ್ಟ್ ಆಫ್ ಆಲ್ ನಾನು ಯಾರ ಜೊತೆ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ಕೆಲವರಂತೂ ನನ್ನ ನಂಬರ್ ಬ್ಲಾಕ್ ಮಾಡಿಬಿಟ್ಟಿದ್ರು. ಇನ್ನೊಂದು ಸ್ಟ್ರೀಮ್ ಅಲ್ಲಿ ನಿಮ್ಮ ಚಾನೆಲ್ ಸೌಂಡ್ ಮಾಡಿದ್ದು ಅಂದ್ರೆ ಧರ್ಮಸ್ಥಳ. ಎಸ್, ಹೌದು. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಸೊ ಆವಾಗ CCB ಅದನ್ನೆಲ್ಲ ಫೇಸ್ ಮಾಡ್ಬೇಕಾಯ್ತು. MD ಅವ್ರ ಫ್ಯಾಮಿಲಿ ಇರ್ಲಿ, HR ಫ್ಯಾಮಿಲಿ ಇರ್ಲಿ, ನನ್ನ ಫ್ಯಾಮಿಲಿ. ಪ್ರಜ್ವಲ್ ರೇವಣ್ಣ ಸ್ಟೋರಿಯನ್ನ ನಾನು ಬ್ರೇಕ್ ಮಾಡಿದಾಗ ಸುಪ್ರೀಂ ಕೋರ್ಟ್ ತನಕ ಹೋಗಿ ಫೈಟ್ ಮಾಡಿ ನಾವು ಚಾನೆಲ್ ನ ಓಪನ್ ಮಾಡ್ಕೊಂಡು ಬರ್ಬೇಕಾಯ್ತು. ದೇವೇಗೌಡರ ಲೆಟರ್ ಹೆಡ್ ಅಲ್ಲಿ ಪವರ್ TV ಲೈಸೆನ್ಸ್ ಇಲ್ದೆ ರನ್ ಆಗ್ತಾ ಇದೆ, ನೀವು ಕ್ಲೋಸ್ ಮಾಡ್ಬೇಕು ಅಂತ ದೇ ರೈಟ್ ಅ ಲೆಟರ್ ಟು MIB. ಎಲ್ಲಾ ಮಾಧ್ಯಮದ ಹತ್ರನೂ ಪ್ರಜ್ವಲ್ ರೇವಣ್ಣ ಅವರ ಸ್ಟೋರಿಯ ಪೆನ್ ಡ್ರೈವ್ಗಳು ಸಿಕ್ಕಿತ್ತು. ಯಾವ ಚಾನೆಲ್ನು ಐ ಕ್ಯಾನ್ ಟೆಲ್ ಓಪನ್ಲಿ, ಯಾವ ಚಾನೆಲ್ ಅದನ್ನ ಟೆಲಿಕಾಸ್ಟ್ ಮಾಡಕ್ಕೆ ರೆಡಿ ಇರಲಿಲ್ಲ, ಧೈರ್ಯನೂ ಮಾಡ್ಲಿಲ್ಲ. 2 ಸಲ ಚಾನೆಲ್ ಬಂದಾಗಿ ಮತ್ತೆ ರೀಓಪನ್ ಆಗಿರೋ ಚಾನೆಲ್ ಯಾವ್ದಾದ್ರು ಇದ್ರೆ ಐ ಪ್ರೌಡ್ಲಿ ಸೇ ದಟ್ ಅದು ಪವರ್ TV ಅಂತ. ಹಾಯ್ ಹಲೋ ನಮಸ್ಕಾರ ಟು TNIT ಪಾಡ್ಕಾಸ್ಟ್. ನಮ್ ಜೊತೆ ಇದ್ದಾರೆ ನಮ್ಮ ಸೆಲೆಬ್ರಿಟಿ, TNIT ಸೆಲೆಬ್ರಿಟಿ ಸಿಂಧೂರ ಅವರು ಫ್ರಮ್ ಪವರ್ TV. ಸೊ ಅವರು ನಮ್ಮ ಈ ವರ್ಷ ಅವಾರ್ಡ್ ಫಂಕ್ಷನ್ ಅಲ್ಲಿ ಬೆಸ್ಟ್ ಪ್ರೋಗ್ರಾಮಿ ಆಫ್ ದ ಇಯರ್ ಅವಾರ್ಡ್ ನ ಪಡ್ಕೊಂಡಿದ್ರು. ಬೆಸ್ಟ್ ಪ್ರೋಗ್ರಾಮ್ ಆಫ್ ದ ಇಯರ್ ಅವಾರ್ಡ್ ಹೋಗ್ತಾ ಇರೋದು ಸಿಂಧೂರ ಗಂಗಾಧರ್, ಪವರ್ ಟಿವಿಯಿಂದ. ಸೊ ವೆಲ್ಕಮ್ ಟು ದ ಶೋ. ಹಲೋ, ಥ್ಯಾಂಕ್ ಯು ಸೋ ಮಚ್. ಸೊ ಹೇಗಿದ್ದೀರಾ? ಯಾ, ಫೈನ್. ಓಕೆ, ಸೊ ಇಲ್ಲಿ ಜನಕ್ಕೆ ನೀವು ಕ್ಯಾಮ್ರಾ ಮುಂದೆ ಬಂದು ಪರಿಚಯ ಇರ್ತೀರಾ, ಬಟ್ ಈ ಒಂದು ಜರ್ನಿ ನಿಮ್ಮಲ್ಲಿ ಹೇಗ್ ಶುರು ಆಯ್ತು? ನೀವ್ ಅನ್ಕೊಂಡಿದ್ರೆ ಯಾವತ್ತಾದ್ರೂ ಆಂಕರ್ ಆಗ್ತೀರಾ ಅಥವಾ ಮೀಡಿಯಾ ಪರ್ಸನಾಲಿಟಿ ಆಗ್ತೀರಾ ಅಂತ? ನೋ ವೇ ಅಂತ ಅನ್ಸುತ್ತೆ, ಬಿಕಾಸ್ ಮೀಡಿಯಾ ವಾಸ್ ನಾಟ್ ಎಟ್ ಆಲ್ ಇಟ್ ವಾಸ್ ನಾಟ್ ಮೈ ಕಪ್ ಆಫ್ ಟೀ ಅನ್ನೋ ಥರನೇ. ಜರ್ನಿ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಯು ಡು ನಾಟ್ ನೋ ರೈಟ್ ಡೆಸ್ಟಿನಿ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಏನಾಗತ್ತೆ ಅಂತ ಹೇಳಿ. ಸೊ ನೀವ್ ಹೇಳ್ತಿದ್ರಿ ನೀವು ಬೆಂಗಳೂರು ಅವರಲ್ಲ ಅಂತ. ಸೊ ಮೈಸೂರಿಂದ ಬೆಂಗಳೂರು ಜರ್ನಿ ಹೇಗ್ ಶುರು ಆಯ್ತು? ಮೈಸೂರು ನಿಮ್ಗೆಲ್ಲ ಗೊತ್ತೇ ಇದೆ. ಯೂಶಲಿ ಮೈಸೂರಲ್ಲಿ ಹುಟ್ಟಿ ಬೆಳೆದವ್ರಿಗೆ ಮೈಸೂರು ಬಿಟ್ಟು ಹೊರಗಡೆ ಬರಕ್ ಇಷ್ಟನೇ ಆಗಲ್ಲ. ಹೊರಗಡೆ ಬಂದ್ರು ಯಾವ ಊರಲ್ಲೂ ನಮ್ಗೆ ಅಡ್ಜಸ್ಟ್ ಆಗೋದೇ ಇಲ್ಲ. ಸೊ ನಾನು ಮೈಸೂರಿಂದ ಬೆಂಗಳೂರಿಗೆ ಬಂದು ಈ ಅಕ್ಟೋಬರ್ಗೆ 8 ಲಾಂಗ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಟು ಬಿ ಆನೆಸ್ಟ್, ನಾನು ಬೆಂಗಳೂರಿಗೆ ಇನ್ನೂ ಅಡ್ಜಸ್ಟ್ ಆಗಿಲ್ಲ. ಸೊ ಇನ್ನು ಮೈಸೂರು ಝೋನ್ ಅಲ್ಲೇ ಇದ್ದೀನಿ ನಾನು. ಬಟ್ ಏನು ಮಾಡಕ್ಕಾಗಲ್ಲ, ಕರ್ಮಭೂಮಿ ಇದು. ಕೆಲಸ ಕೊಟ್ಟಿದೆ, ಅನ್ನ ಕೊಟ್ಟಿದೆ, ಬದುಕು ಕೊಟ್ಟಿದೆ ಬೆಂಗಳೂರು. ಸೊ ಹೊಂದ್ಕೋಬೇಕಾಗತ್ತೆ, ಜೀವನ ಹೊಂದ್ಕೊಳ್ಳೋದನ್ನ ಕಲಿಸ್ಬಿಡುತ್ತೆ. ಅಂಡ್ ಜರ್ನಿ ಬಗ್ಗೆ ಕೇಳೋದಾದ್ರೆ, ಇಟ್ ವಾಸ್ ನಾಟ್ ಎಟ್ ಆಲ್ ಅನ್ ಈಸಿ ಜರ್ನಿ. ಇಟ್ ವಾಸ್ ಸೋ ಹಾರ್ಡ್ ಜರ್ನಿ. ಹೇಗ್ ಶುರು ಆಯ್ತು ಈ ಜರ್ನಿ? ಯಾವತ್ತಾದ್ರೂ ಟಿವಿ ನೋಡ್ಬಿಟ್ಟು ನಾನು ಕೂಡ ಈ ತರ ಆಂಕರಿಂಗ್ ಮಾಡ್ಬೇಕು ಅಂತ ಶುರು ಆಯ್ತಾ, ಅಥವಾ ಔಟ್ ಆಫ್ ನೋವೇರ್ ಹೌ ಡಿಡ್ ಯು ಗೆಟ್ ಇನ್ ಟು ದಿಸ್ ಆಪರ್ಚುನಿಟಿ? ಫಸ್ಟ್ ಆಫ್ ಆಲ್ ನಾನು ಟಿವಿ ನೋಡ್ತಾನೆ ಇರ್ಲಿಲ್ಲ, ತುಂಬಾ ಕಡಿಮೆ ಟಿವಿ ನೋಡ್ತಾ ಇದ್ದು. ನಂಗೆ ಯಾವಾಗ್ಲೂ ಸಂಗೀತ, ಸ್ಪೋರ್ಟ್ಸ್, ಬಿಕಾಸ್ ಐ ಯೂಸ್ ಟು ಗಿವ್ ಲಾಟ್ ಆಫ್ ಮ್ಯೂಸಿಕ್ ಕಾನ್ಸರ್ಟ್ಸ್. ಬೆಳಗ್ಗೆ ರಾತ್ರಿ ಬರೀ ಸಂಗೀತದ ಪ್ರೋಗ್ರಾಮ್ಗಳಿಗೆ ಹೋಗೋದು, ವೆಡ್ಡಿಂಗ್ಸ್ ಅದು ಇದು ಅಂತೆಲ್ಲ ಹೋಗೋದು. ಐ ವಾಸ್ ಸೋ ಆಕ್ಟಿವ್, ಯಾವಾಗ್ಲೂ ತುಂಬಾನೇ ಆಕ್ಟಿವ್ ಆಗಿರ್ತಾ ಇದ್ದೆ. ನಂಗೆ ಯಾವಾಗ್ಲೂ ಏನಾದ್ರೂ ಕಲಿಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇರ್ತಾ ಇತ್ತು. ಸೊ ಹಾಗೆ ಹಾಡ್ತಾ ನಿರೂಪಣೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡೆ. ಸೊ ಮೈಸೂರಲ್ಲಿ ದಸರಾ ಶೋಸ್ ಆದಾಗ ಅಥವಾ ಬೇರೆ ಶೋಸ್ ಆದಾಗ, ಕನ್ನಡ ಸಂಸ್ಕೃತಿ ಇಲಾಖೆ ಪ್ರೋಗ್ರಾಮ್ಗಳಾದಾಗ, CM ಪ್ರೋಗ್ರಾಮ್ಸ್ ಆದಾಗ ನಾನು ನಿರೂಪಣೆಗೆ ಹೋಗ್ತಿದ್ದೆ. ಬಿಕಾಸ್ ನನ್ ಕನ್ನಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಎನಿಹಾವ್ ನಾನು ಈ ಸಂಗೀತದ ಇದ್ರಲ್ಲೇ ಇದ್ರಿಂದ ಕನ್ನಡ ಸಂಸ್ಕೃತಿ ಇಲಾಖೆದು ನನಗೆ ಟಚ್ ಇತ್ತು. ಸೊ ಅಲ್ಲಿಂದ ನನಗೆ ಕಾರ್ಯಕ್ರಮಗಳ ನಿರೂಪಣೆಗೆ ನನಗೆ ಅವಕಾಶ ಸಿಗ್ತಾ ಇತ್ತು. ಹಾಗೆ ನಿರೂಪಣೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡೆ. ಅದಾದ್ಮೇಲೆ ನಾನು ಐ ಕಂಪ್ಲೀಟೆಡ್ ಮೈ ಸ್ಟಡೀಸ್ ಇನ್ JSS ವಿಮೆನ್ಸ್ ಕಾಲೇಜ್. ಸೊ ಅಲ್ಲಿ ಡಿಗ್ರಿ ಆರ್ಟ್ಸ್ ತಗೊಂಡಿದ್ದೆ.
ನನ್ನ ತಂದೆಗೆ ನಾನು ಇಂಜಿನಿಯರ್ ಆಗ್ಬೇಕಂತ ಇತ್ತು, ನನ್ನ ತಾಯಿಗೆ ನಾನು IAS ಅಥವಾ IPS ಆಫೀಸರ್ ಆಗ್ಬೇಕು. ಎರಡು ದಿಕ್ಕುಗಳು ಬಿಟ್ಟು ಮೂರನೇ ದಿಕ್ಕಿಗೆ ಎರಡು ದಿಕ್ಕು ಬಿಟ್ಟು ಮೂರನೇ ದಿಕ್ಕು ಬಂದಾಯ್ತು. IAS ಅಟೆಂಪ್ಟ್ಸ್ ಕೂಡ ಮಾಡಿದ್ದೆ, ನಾನು ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಮಾಡಿದ್ದೆ. ಬಟ್ ಮೈ ಬ್ಯಾಡ್ ಲಕ್ 2013 I lost my father. I couldn't take my mains. ಇಡೀ ಫ್ಯಾಮಿಲಿ ಜವಾಬ್ದಾರಿ ಮನೆಯಲ್ಲಿ ನನ್ನ ಮೇಲೆ ಆಯ್ತು, ಬಿಕಾಸ್ ನಾನೇ ಮನೇಲಿ ದೊಡ್ಡ ಮಗಳು. ಐ ಹ್ಯಾವ್ ಮೈ ಯಂಗರ್ ಬ್ರದರ್. ಸೊ ಹೀಗಿರುವಾಗ ಫ್ಯಾಮಿಲಿ ಜವಾಬ್ದಾರಿ ಇರೋದ್ರಿಂದ ನಾನು ಮೇನ್ಸ್ಗೆ ಹೋಗಕ್ ಆಗ್ಲಿಲ್ಲ. ಲಾಟ್ ಆಫ್ ಹರ್ಡಲ್ಸ್. ಇಟ್ ವಾಸ್ ನಾಟ್ ಎಟ್ ಆಲ್ ಏನು ಅಂತ ಹೇಳ್ತೀವಿ ಹೂವಿನ ಹಾಸಿಗೆ ಅಂತೂ ಖಂಡಿತ ಇಲ್ಲ. ಬಟ್ ಐ ಬಾರ್ನ್ ಅಂಡ್ ಬಾರ್ಡ್ ಅಪ್ ಇನ್ ಅ ವೆರಿ ಗುಡ್ ಫ್ಯಾಮಿಲಿ. ಬಟ್ ಹಂತವಾಗಿ ಬದುಕು ಒಂದೇ ತರ ಇರಲ್ಲ ಅಲ್ವಾ. ಲೈಫ್ ಅಲ್ಲಿ ಬಂದಿದ್ದ ಚೇಂಜಸ್ ನ ಅಡಾಪ್ಟ್ ಮಾಡ್ಕೊಂಡು ಈ ಒಂದು ಡಿಸಿಷನ್ ಅಥವಾ ರೆಸ್ಪಾನ್ಸಿಬಿಲಿಟಿ ನಿಮ್ ಮೇಲೆ ಬಂತು. ಜವಾಬ್ದಾರಿ ಇತ್ತು. ಆ ಜವಾಬ್ದಾರಿ ಸಂಗೀತನೇ ಆ ಜವಾಬ್ದಾರಿಗೆ ನನಗೆ ಸಹಕಾರಿ ಮಾಡಿತ್ತು ಕೂಡ ಹೌದು. ಸೊ ಯಾವಾಗ ಮ್ಯೂಸಿಕ್ ಪ್ರೋಗ್ರಾಮ್ ಹೋಗ್ತದೆ, ಸಮ್ಟೈಮ್ಸ್ ಲೇಟ್ ನೈಟ್ ಶೋಸ್ ಎಲ್ಲ ಇರ್ತಾ ಇತ್ತು. ನಾವು ಮನೆಗೆ ಬರೋಷ್ಟೊತ್ತಿಗೆ 2 ಗಂಟೆ 3 ಗಂಟೆ ಆಗ್ತಾ ಇತ್ತು. ಬಟ್ ಏನೇ ಇದ್ರು ಮೈಸೂರಲ್ಲಿ ಲೈಫ್ ತುಂಬಾ ಚೆನ್ನಾಗಿತ್ತು. ನಮಗ್ ಗೊತ್ತಿರೋ ವಾತಾವರಣ, ಗೊತ್ತಿರೋ ಜನ, ಹೀಗೆ. ಸೊ ಮನೇಲಿ ಎಲ್ರು ಏನ್ ಹೇಳೋರು ಅಂದ್ರೆ, ನೀನು ಯಾಕೆ ನಿರೂಪಣೆ ಎಲ್ಲ ಮಾಡ್ತೀಯಾ, ನೀನ್ ಯಾವ್ದಾದ್ರು ಟಿವಿಗೆಲ್ಲ ಯಾಕೆ ಹೋಗ್ಬಾರ್ದು, ಹಂಗೆ ಹಿಂಗೆ ಅಂತ ಜಸ್ಟ್ ಫ್ಯಾಮಿಲಿ ರಿಲೇಟಿವ್ಸ್ ಅಲ್ಲೆಲ್ಲ, ಕಸಿನ್ ಸರ್ಕಲ್ ಅಲ್ಲೆಲ್ಲ ಒಂದು ಜಸ್ಟ್ ಟಾಕ್ ಬರ್ತಾ ಇತ್ತು. ಬಟ್ ನನಗೆ ಅಡ್ಮಿನಿಸ್ಟ್ರೇಷನ್ ಕಡೆ ಹೋಗ್ಬೇಕಂತ ತುಂಬಾ ಆಸೆ ಇತ್ತು. ಬಿಕಾಸ್ ಐ ಆಮ್ ಸೋ ಬೋಲ್ಡ್ ನೇಚರ್ ಇರ್ಬೋದು, ಸ್ಟ್ರೇಟ್ ಫಾರ್ವರ್ಡ್ ನೇಚರ್ ಇರ್ಬೋದು. ತುಂಬಾ ಜನ ಹೇಳೋರು ನೀವು ಪೊಲೀಸ್ ಆಫೀಸರ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಅದು ನನ್ನ ಮೈಂಡ್ಗೆ IAS ಅಂಡ್ IPS ಅನ್ನೋದು ಮೈಂಡ್ಗೆ ಹೊಟ್ಟೋಗಿತ್ತು. So then October 2018 I thought okay, let me try something. ನಾನು ಜರ್ನಲಿಸಂ ಓದಿದೀನಿ. ಸೊ ಓದಿರೋದಕ್ಕಾದ್ರೂ ಏನಾದ್ರೂ ಒಂದ್ ಸ್ವಲ್ಪ ಇದ್ ಮಾಡೋಣ ಅಂತ ಹೇಳಿ. ಅಲ್ಲ ನನ್ನ ಸಣ್ಣ ಸ್ವಾರ್ಥನೂ ಇತ್ತು. ಐ ಥಿಂಕ್ ನ್ಯೂಸ್ ಚಾನಲ್ಗೆ ಹೋದ್ರೆ ಕರೆಂಟ್ ಅಫೇರ್ಸ್ ಎಲ್ಲ ನಾನು ಅಪ್ಡೇಟ್ ಆಗ್ಬೋದು. ಕರೆಂಟ್ ಅಫೇರ್ಸ್ ನನಗೆ ಗೊತ್ತಾದ್ರೆ ನಾನು UPSC ಪಾಸ್ ಮಾಡಕ್ ನನಗೆ ಈಸಿ ಆಗುತ್ತೆ ಅನ್ನೋದು ದಟ್ ವಾಸ್ ಮೈ ಫಸ್ಟ್ ಇಂಟೆನ್ಷನ್ ಅಂಡ್ ಫಸ್ಟ್ ಥಾಟ್. ಸೊ ಅದಕ್ಕೋಸ್ಕರ ನಾನು ನ್ಯೂಸ್ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಜಸ್ಟ್ ಡಿಸೈಡ್ ಮಾಡಿದೆ. ದೆನ್ ಒಂದು KP ನಂಜುಂಡಿ ಅವ್ರದ್ದು ಒಂದು ಚಾನಲ್ ಇತ್ತು ಅವಾಗ. ಐ ಡೋಂಟ್ ರಿಮೆಂಬರ್ ದಟ್ ನೇಮ್. ಫಸ್ಟ್ ನ್ಯೂಸ್ ಫಸ್ಟ್ ಅವ್ರ ನ್ಯೂಸ್ 1 ಏನೋ ಇತ್ತು. ಸೊ ಅಲ್ಲಿ ನಾನು ಫಸ್ಟ್ ಇಂಟರ್ವ್ಯೂ ಕೊಟ್ಟಿದ್ದು. ಐ ಗಾಟ್ ಅಪಾಯಿಂಟೆಡ್. ಬಟ್ ಅದ್ರ ಯಾಕೋ ನನ್ಗೆ ಅಲ್ಲಿ ಹೋಗಕ್ಕೆ ಮನ್ಸಾಗ್ಲಿಲ್ಲ. ದೆನ್ ನಾನು ಅನ್ಕೊಂಡೆ ಓಕೆ, ನಾನು ಹಿಂಗೆ ಅಗೇನ್ ಆನ್ ದ ವೇ ಮೈಸೂರ್ಗೆ ಹೋಗುವಾಗ ಫೇಸ್ಬುಕ್ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಪವರ್ ಟಿವಿದು ಆಡ್ ಇತ್ತು, ಲೈಕ್ ಹೊಸ ಚಾನಲ್ ಓಪನ್ ಆಗ್ತಾ ಇದೆ, ವಿ ಆರ್ ಸರ್ಚಿಂಗ್ ಫಾರ್ ಆಂಕರ್ಸ್ ಎಲ್ರಿಗೂ ಅಂತ ಹೇಳಿ. ದೆನ್ ಅನ್ಸ್ತು ಇನ್ನೊಂದ್ಸಲ ಒಂದೊಂದು ಟ್ರೈ ಮಾಡೋಣ ಅಂತ ಹೇಳಿ ಮತ್ತೆ ಪವರ್ ಟಿವಿಗೆ ಬಂದು ನಾನು ಇಂಟರ್ವ್ಯೂ ಕೊಟ್ಟೆ. ಐ ಥಿಂಕ್ ಅಕ್ಟೋಬರ್ 3 ನಂದು ಅಪಾಯಿಂಟ್ಮೆಂಟ್ ಆಗಿದ್ದು. ಬಿಫೋರ್ ದಟ್ ಬಂದು ನಾನು ಇಂಟರ್ವ್ಯೂ ಕೊಟ್ಟೆ. ಇಂಟರ್ವ್ಯೂ ಕೊಟ್ಟಾಗ ಚಂದನ್ ಶರ್ಮಾ ಇದ್ರು, ಅವರು ಮತ್ತೆ ಇನ್ನೊಂದಿಬ್ರು ಇದ್ರು. ಐ ಡೋಂಟ್ ರಿಮೆಂಬರ್ ದೇರ್ ನೇಮ್. ಸೊ ಹೊಸ ಚಾನಲ್ ಹೇಗೆ ಏನು ಅಂತ ಏನೂ ಗೊತ್ತಿಲ್ಲ. ಅಂಡ್ ಮೈಸೂರಲ್ಲಿ ಇದ್ದವರು ಸ್ವಲ್ಪ ನಾವು ಬೈ ನೇಚರ್ ಸ್ಟ್ರೇಟ್ ಫಾರ್ವರ್ಡ್ ಇದ್ದವರು, ನಾವು ಸ್ವಲ್ಪ ಶೈ ನೇಚರ್, ನಾವು ಅಷ್ಟು ಕಂಫರ್ಟಬಲ್ ಇರೋದಿಲ್ಲ. ಸೊ ಚಂದನ್ ಶರ್ಮಾ ವಾಸ್ ದೇರ್ ಅಂಡ್ ಒಂದು 2-3 ರೌಂಡ್ಸ್ ಆಫ್ ಇಂಟರ್ವ್ಯೂ ಆಯ್ತು ನಂಗೆ, ಲೈಕ್ ಸ್ಕ್ರಿಪ್ಟ್ ರೈಟಿಂಗು, ಟ್ರಾನ್ಸ್ಲೇಷನ್ ಅಂಡ್ ಸ್ಕ್ರೀನ್ ಅಲ್ಲಿ ಹೆಂಗ್ ಪ್ರೆಸೆನ್ಸ್ ದೆನ್ ಎಲ್ಲ ಆಯ್ತು. ದೆನ್ ದೇ ಟೋಲ್ಡ್ ಯಸ್ ಯು ಆರ್ ಅಪಾಯಿಂಟೆಡ್. ಈವನ್ I had an option, Power TV ಗೆ ಹೋಗ್ಬೇಕಾ ಇಲ್ಲ ಆ ಚಾನಲ್ಗೆ ಹೋಗ್ಬೇಕಾ ಅಂತ. somehow I choose Power TV. I don't know why. ಚೂಸ್ ಮಾಡಿದೆ. ದೆನ್ ಲೈಕ್ ದಟ್ ದ ಜರ್ನಿ ಸ್ಟಾರ್ಟೆಡ್. ಸೊ 8 ವರ್ಷ ಜರ್ನಿ ಒಂದೇ ಚಾನೆಲ್ ಅಲ್ಲಿ. ಬಟ್ ಅಷ್ಟು ಜನಗಳಲ್ಲಿ ಆಲ್ವೇಸ್ ಇಟ್ಸ್ ಅ ಟಾಸ್ಕ್ ಅಂತಾರೆ, ಸೇಯಿಂಗ್ ವುಮೆನ್ ಗೆಟಿಂಗ್ ಇನ್ ಟು ದಿಸ್ ಫೀಲ್ಡ್ ಅಂಡ್ ಸರ್ವೈವಿಂಗ್ ಫಾರ್ ಸೋ ಲಾಂಗ್. ಸೊ ಹೌ ವಾಸ್ ದಟ್ ಸ್ಟ್ರಗಲ್? ಟು ಬಿ ಆನೆಸ್ಟ್ ಖುಷಿ, ಐ ಟೋಟಲಿ ಅಗ್ರಿ ವಿತ್ ಯುವರ್ ಪಾಯಿಂಟ್. ನೀವು ಮೀಡಿಯಾ ಹಿಸ್ಟ್ರಿ ನೋಡೋದಾದ್ರೆ ನ್ಯೂಸ್ ಚಾನೆಲ್ಗಳಲ್ಲಿ ವಿಮೆನ್ ಎಡಿಟರ್ ತನಕ ಬಂದಿರೋದು ಇಟ್ ಇಸ್ ವೆರಿ 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 ಲೆಸ್. ಹೌದು, ಯು ಕ್ಯಾನ್ ಕೌಂಟ್ 1-2, ದಟ್ಸ್ ಆಲ್, ನಾಟ್ ಮೋರ್ ದೆನ್ 2. ಈವನ್ ಯು ಕ್ಯಾನ್ ಕೌಂಟ್ ನೌ. ಎಲ್ಲ ಒಂದು ಪೊಸಿಷನ್, ಯಾವ್ದೇ ಒಂದು ಪೊಸಿಷನ್ ಆಗಿರ್ಲಿ, ಎಡಿಟರ್ ತನಕ ಆಗಿರ್ಬೋದು ಅಥವಾ ಯಾವ್ದೇ ಪೊಸಿಷನ್ ವರ್ಗೂ ಒಂದು ಫೀಮೇಲ್ ಬರ್ಬೇಕು ಅಂದಾಗ ಅಬ್ಸರ್ವ್ ಮಾಡಿ ಲಾಟ್ ಆಫ್ ಚಾಲೆಂಜಸ್ ಈ ಮೀಡಿಯಾ ಫೀಲ್ಡ್ ಅಲ್ಲಿ. ಅಬ್ಸಲ್ಯೂಟ್ಲಿ. ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮಲ್ಲಿ ಎಂತೆಂತ ಫೀಮೇಲ್ ಆಂಕರ್ಸ್ ಇದ್ದಾರೆ. 10 years, 15 years, 20 years ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದವ್ರು ತುಂಬಾ ಜನ ಇದ್ದಾರೆ. ಬಟ್ ಅವ್ರು ಯಾರು ಇವತ್ತವರೆಗೂ ಒಂದು ಎಕ್ಸಿಕ್ಯೂಟಿವ್ ಎಡಿಟರ್ ಪೋಸ್ಟ್ಗೂ ಕೂಡ ಇವತ್ತವರೆಗೂ ಹೋಗಿಲ್ಲ. ಈ ಫೀಲ್ಡ್ ಅಲ್ಲಿ ಹುಡುಗರಿಗೆ ಸಿಗೋಷ್ಟು ಆಪರ್ಚುನಿಟೀಸ್ ಬೇಗ ಅಥವಾ ಪ್ರಮೋಷನ್ಸ್ ಹುಡುಗಿರ್ಗಷ್ಟು ಬೇಗ ಸಿಗಲ್ಲ. ದಟ್ ಇಸ್ ವಾಟ್ ನಾನ್ ಅಬ್ಸರ್ವ್ ಮಾಡ್ದಂಗೆ. ಅಂಡ್ ಸಿ, ಮೀಡಿಯಾ ಇಸ್ ಆಲ್ ಅಬೌಟ್ ಗಾಸಿಪಿಂಗ್.
ನಾವು ಹೊರಗಡೆ ಪ್ರಪಂಚದ ಬಗ್ಗೆ ನ್ಯೂಸ್ ಮಾಡ್ತೀವಿ, ಪ್ರಪಂಚದ ಎಲ್ಲಾ ವಿಚಾರದ ಬಗ್ಗೆನೂ ನಾವು ಎಷ್ಟು ಡೈರೆಕ್ಟ್ ಆಗಿ ಕ್ವೆಶ್ಚನ್ ಮಾಡ್ತೀವಿ, ಹಿಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ಅವರ್ ಓನ್ ಇಂಡಸ್ಟ್ರಿ, ಅವರ್ ಓನ್ ಫ್ಯಾಮಿಲಿ, ನಾವೇ ವಾತಾವರಣ ಬಗ್ಗೆನೇ ಮಾತಾಡಕ್ ಇನ್ನೊಬ್ರ ಬಗ್ಗೆ ನಾವೇ ಗಾಸಿಪ್ ಮಾಡ್ತೀವಿ. ಯಾವ್ದೋ ಚಾನಲ್ ಅಲ್ಲಿ ಏನೋ ಆದ್ರೆ ಅದು ಹಿಂಗ್ ಅನ್ನೋ ಅಷ್ಟಲ್ಲಿ ಎಂಟೈರ್ ಎಲ್ಲಾ ಚಾನಲ್ಗೂ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ಅಂಡ್ ಟು ಬಿ ಆನೆಸ್ಟ್ ಹೇಳ್ಬೇಕಂದ್ರೆ, ನೀವ್ ಅರ್ಥ ಮಾಡ್ಕೊಳ್ಳಿ, ನಾವು ಒಂದೇ ಚಾನಲ್ ಅಲ್ಲಿ 8 ವರ್ಷ ಕೆಲಸ ಮಾಡ್ತಿದೀನಿ ಅಂದ್ರೆ ಅಲ್ಲಿ ಆ ವಾತಾವರಣ ಇದೆ, ವೇರ್ ಐ ಕ್ಯಾನ್ ವರ್ಕ್ ಕಂಫರ್ಟೇಬಲಿ. ಆ ತರ ನಂತರನೇ ಬೇರೆ ಚಾನಲ್ ಅಲ್ಲೂ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾರೋ ಎಷ್ಟೋ ಜನ ಫಿಮೇಲ್ ಆಂಕರ್ಸ್ ಇದ್ದಾರೆ. ಅಂದ್ರೆ ಆ ಸಂಸ್ಥೆ ಅವ್ರಿಗೆ ಆ ಕಂಫರ್ಟ್ನೆಸ್ ಕೊಟ್ಟಿದೆ ಅಂತ ಅರ್ಥ. ಆದ್ರೆ ಇಲ್ಲಿ ಹೆಂಗಾಗೋಗಿದೆ ಅಂತ ಅಂದ್ರೆ, ಯಾರಿಗೆ ಕೆಲಸ ಮಾಡೋದು ಕೆಲಸ ಅಲ್ಲ, ಗಾಸಿಪಿಂಗ್ ಕೆಲಸ ಆಗಿರುತ್ತೆ. ಸಚ್ ಕೈಂಡ್ ಆಫ್ ಮೈಂಡ್ ಸೆಟ್ ದೇ ಕಾಂಟ್ ವರ್ಕ್ ಎನಿವೇರ್. ಅಂತವ್ರು ಸಂಸ್ಥೆನೂ ಹಾಳು ಮಾಡ್ತಾರೆ, ಅಲ್ಲಿರೋರ್ನು ಹಾಳಾಗುತ್ತೆ. ಸೊ ಇಂಥವ್ರಿಂದ ಏನಾಗತ್ತೆ ಅಂದ್ರೆ ಒಳಗಡೆ ಹೆಣ್ಮಕ್ಳು ಬೆಳೆಯಕ್ಕಾಗಲ್ಲ. ಈವನ್ ನಾನು ಅದನ್ನ ಫೇಸ್ ಮಾಡಿದ್ದೀನಿ. ಬಿಕಾಸ್ ನೀವ್ ಯಾರೋ ಹೊರಗಿನವ್ರು ಬಂದವರು ಗ್ರೋತ್ ಆಗ್ತಿದ್ದಾರೆ, ಬೆಳೀತಿದ್ದಾರೆ ಅಂತ ಬಂದಾಗ ಅದನ್ನ ಅಕ್ಸೆಪ್ಟ್ ಮಾಡಕ್ ಆಗಲ್ಲ. ಇಟ್ ಇಸ್ ಸೋ ಡಿಫಿಕಲ್ಟ್ ಫಾರ್ ಮೆನ್ ಡಾಮಿನೇಟಿಂಗ್ ಸೊಸೈಟಿ ಟು ಅಕ್ಸೆಪ್ಟ್ ಇಟ್. ಒಳಗಡೆ ಇರೋ ಸಿಸ್ಟಮ್ಗೂ ಅದನ್ನ ಅಕ್ಸೆಪ್ಟ್ ಮಾಡಕ್ ತುಂಬಾನೇ ಕಷ್ಟ ಇರುತ್ತೆ. ಯಾವಾಗ್ಲೂ ನಿಮ್ಮ ಮೇಲೆ ಅಲಿಗೇಷನ್ಸ್ ಮಾಡ್ಬೇಕು ಅಂತಾನೆ ನೋಡ್ತಾರೆ, ಯಾವಾಗ್ಲೂ ನಿಮ್ಮನ್ನ ಥಿಂಗ್ಸ್ ಇಂದ ಹೊರಗಡೆ ಇಡ್ಬೇಕು ಅಂತಾನೆ ನೋಡ್ತಾರೆ. ಅಂಡ್ ಯಾವಾಗ್ಲೂ ದೇ ಮೇಕ್ ಯು ಟು ಫೀಲ್ ಇನ್ಫೀರಿಯರ್. ಎಕ್ಸಾಕ್ಟ್ಲಿ. ಈ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಬಗ್ಗೆ ತುಂಬಾ ಕೇಳಿದ್ದೆ ಕೂಡ. ಲೈಕ್ ತುಂಬಾ ಜನ ಹೇಳಿದ್ರು, ಅಂದ್ರೆ ನಮ್ಗೆ ಆ ಕೇಪಬಿಲಿಟಿ ಇದ್ರು ನಮಗ ಆ ಪೋಡಿಯಂ ಹೋಗಿ ನಿಂತ್ಕೊಂಡು ಮಾತಾಡೋಕೆ ಆಪರ್ಚುನಿಟಿ ಕೊಟ್ಟಿಲ್ಲ ಅಂತ. ಬಟ್ ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕ್ಯಾಮ್ರಾ ಮುಂದೆ ಬಂದಿದ್ದು? ನನ್ಗನ್ಸುತ್ತೆ ಫಸ್ಟ್ ಟೈಮ್ ನಾನು ಪವರ್ ಟಿವಿಗೆ ಜಾಯ್ನ್ ಆದಾಗ ಇನ್ನು ಚಾನೆಲ್ ಲಾಂಚೇ ಆಗಿರ್ಲಿಲ್ಲ. ಸೊ ಐ ಯೂಸ್ ಟು ಡೂ ದ ಡ್ರೈ ಬುಲೆಟಿನ್ಸ್, ಪ್ರಾಕ್ಟೀಸ್ ಮಾಡ್ಬೇಕು ಅಂತ. ಬಿಕಾಸ್ ನಾನು ಡಿಸೈಡ್ ಆಗ್ಬಿಟ್ಟಿದ್ದೆ, ನಾನು ಊರ್ ಬಿಟ್ಟು ಊರಿಗೆ ಬರ್ತಾ ಇದೀನಿ ಅಂತಂದ್ರೆ ಐ ಹ್ಯಾವ್ ಟು ಅಚೀವ್ ಸಮಥಿಂಗ್, ಸರ್ವೈವ್ ಆಗ್ಲೇಬೇಕು ಅಂತ. ಬಿಕಾಸ್ ನನ್ನ ತಂದೆ ಹೋದ್ಮೇಲೆ ಐ ಸಫರ್ಡ್ ಲಾಟ್, ಮೈ ಫ್ಯಾಮಿಲಿ ಸಫರ್ಡ್ ಲಾಟ್. ಸೊ ನನ್ಗೆ ನಾನು ಯಾವಾಗ್ಲೂ ಅಷ್ಟೇನೆ, ನನ್ಗೆ ಏನಾದ್ರೂ ಮಾಡ್ಲೇಬೇಕು. ಹಠದ ಸ್ವಭಾವ, ಹಠ ಇನ್ ದ ಸೆನ್ಸ್ ನಾಟ್ ಇನ್ ಅ ರಾಂಗ್ ಸೆನ್ಸ್, ಬದುಕಲ್ಲಿ ಏನಾದ್ರೂ ಸಾಧಿಸ್ಲೇಬೇಕು ಅಂತ. ಮತ್ತೆ ಹಿಡಿದ ಕೆಲಸ ಬಿಡುವಂತ ಜಾಯಮಾನನು ನಮ್ದಲ್ಲ. ಐ ಡೋಂಟ್ ನೋ ವೈ ಐ ಬಾರ್ನ್ ಅಂಡ್ ಬಾಟ್ ಅಪ್ ಲೈಕ್ ದಟ್. ಸೊ ಹಾಗಾಗಿ ನಾನು ಬರ್ಲೇಬೇಕಾಯ್ತು. ಬಿಕಾಸ್ ಐ ಹ್ಯಾಡ್ ಲಾಟ್ ಆಫ್ ಫ್ಯಾಮಿಲಿ ಅದರ್ ಇಶ್ಯೂಸ್ ಅಂಡ್ ಆಲ್. ಸೊ ನಾನು ಏನಾದ್ರು ಮಾಡ್ಲೇಬೇಕು ಅಂತ ಬರ್ಲೇಬೇಕಾಯ್ತು. ಇಲ್ಲಿಗೆ ಬಂದ ಮೇಲೆ ಇದೊಂದು ದೊಡ್ಡ ಸಮುದ್ರ, ಆಸ್ ಯು ಆಲ್ಸೋ ನೋ, ದೊಡ್ಡ ಸಮುದ್ರ. ಇಲ್ಲಿ ನಾವೆಲ್ಲ ಚಿಕ್ಕ ಚಿಕ್ಕ ಮೀನುಗಳ ತರ. ಸೊ ಏನಾದ್ರೂ ನಾವ್ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಗೊತ್ತಿರಲ್ಲ, ಯಾವ ತರ ಮಾಡ್ಬೇಕು ಗೊತ್ತಿರಲ್ಲ, ಅಥವಾ ಯಾರಾದ್ರೂ ನಮ್ಮ ಮೇಲೆ ಅಲಿಗೇಷನ್ಸ್ ಮಾಡಿದ್ರೆ ಅದನ್ನ ಹೇಗೆ ಓವರ್ಕಮ್ ಮಾಡ್ಬೇಕು. ಬಿಕಾಸ್ ವಿ ಡೋಂಟ್ ನೋ ದ ಮೈಂಡ್ ಸೆಟ್ ಆಫ್ ದ ಪೀಪಲ್ ಹೂ ಆರ್ ಅರೌಂಡ್ ಅಸ್ ಅಲ್ವಾ. ನಮ್ ಸುತ್ತ ಇರೋರ್ ಬಗ್ಗೆ ನಮಗ್ ಗೊತ್ತೇ ಇರಲ್ಲ. ಅದ್ರಲ್ಲೂ ಬೆಂಗಳೂರು ಅಂತ ಸಿಟಿಯಲ್ಲಿ ಎಲ್ಲಾ ತರ ಕಲಾವಿದ್ರು ಇಲ್ಲಿ ಇರ್ತಾರೆ, ಕಲೆ ಕಲ್ತಿರೋರು. ಸೊ ನಾವು ಹೊಸದಾಗಿ ಬಂದವ್ರಿಗೆ ಇಟ್ ಇಸ್ ಲೈಕ್ ಏನಪ್ಪಾ ಹಿಂಗ ನಾವ್ ಹೆಂಗಿರ್ಬೇಕು ಈ ಟೈಮಲ್ಲಿ, ಹೌ ಐ ಹ್ಯಾವ್ ಟು ರಿಯಾಕ್ಟ್ ಗೊತ್ತೇ ಆಗ್ತಿರ್ಲಿಲ್ಲ. ಯು ಡೋಂಟ್ ಬಿಲೀವ್ ಖುಷಿ, ಐ ಥಿಂಕ್ ನಾನು ಮೀಡಿಯಾನ ಅರ್ಥ ಮಾಡ್ಕೊಳಕ್ಕೆ, ಮೀಡಿಯಾ ಒಳಗಿರೋ ಜನನ ಅರ್ಥ ಮಾಡ್ಕೊಳಕ್ಕೆ ಐ ಥಿಂಕ್ ಐ ಟುಕ್ 7 long years. ಈಗ 1 ವರ್ಷದಿಂದ ನಾನು ಸ್ವಲ್ಪ ಓಕೆ, ನನಗೆ ಅರ್ಥ ಆಗಿದೆ, ಸರ್ವೈವ್ ಆಗ್ಬೋದು ಅನ್ನೋ ಇಲ್ಲಿ ನಾನು ಹಿಂಗಿರ್ಬೇಕು, ಇಲ್ಲಿ ನಾನು ಇಷ್ಟು ಮಾತಾಡಬಾರ್ದು, ಇದನ್ನ ಮಾತಾಡಬಾರ್ದು ಅಂತ ಇವಾಗ ಸ್ವಲ್ಪ ಅರ್ಥ ಆಗಿದೆ. ಅಲ್ಲಿವರೆಗೂ ನಂಗೆ ಯಾರು ಏನಕ್ಕೆ ಯೂಸ್ ಮಾಡ್ಕೊಳಕ್ ಮಾತಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ನೀವೇನಾದ್ರೂ ಮಾತಾಡ್ತಿದ್ದೀರಾ ಅಂದ್ರೆ ಯೂಸ್ ಟು ಟ್ರಸ್ಟ್ ಯು. ಖುಷಿ ನನ್ನ ಹತ್ರ ಹೇಳ್ತಿದ್ದಾರೆ ಅಂತಂದ್ರೆ ಇಟ್ ಇಸ್ ಆಲ್ ಟ್ರೂ. ನನ್ ಮೇಲೆ ನಂಬಿಕೆಯಿಂದನೂ ಅವ್ರು ನನ್ನ ಹತ್ರ ಮಾತಾಡ್ತಿದ್ದಾರೆ ಅಂತ ನಾನು ನಂಬಿಡ್ತಾ ಇದ್ದೆ. ಅದನ್ನ ನಮ್ಮಲ್ಲೇ ಇರೋರು ಹೆಂಗ್ ಪೋಟ್ರೆ ಮಾಡೋರು ಅಂದ್ರೆ, ಅವ್ರಿಗೆ ಏನ್ ಮಾತಾಡಿದ್ರು ಅದನ್ನ ಹೇಳ್ತಾ ಇರ್ಲಿಲ್ಲ. ಸಿಂಧೂರ ಈ ತರ ಮಾತಾಡಿದ್ರು ಅಂತ ಹೇಳ್ಬಿಡೋರು. ಅದ್ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಇದರಿಂದ ಎಲ್ಲಾದ್ರೂ ಬ್ಯಾಕ್ ಬ್ಲಾಗ್ಸ್ ಆಯ್ತಾ, ಅಥವಾ ತುಂಬಾ ಕ್ಲಾಶಸ್ ಏನಾದ್ರು ಆಯ್ತಾ? ಸಿಕ್ಕಾಪಟ್ಟೆ ಆಗಿದೆ. ಒನ್ ಕ್ಲಾಶಸ್ ದಟ್ ಯು ಫೇಸ್ಡ್ ಈ ಒಂದು ಇಶ್ಯೂ ಇಂದ, ಯಾರನ್ನೋ ಒಬ್ರನ್ನ ತುಂಬಾ ನಂಬಿ ಅದಾಗಿರೋ ಇಶ್ಯೂಸ್ ಇಂದ ನಿಮಗೆ ಕಷ್ಟ ಆಗಿದ್ದು? ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ ಖುಷಿ, ಈಗ ನೀವು ಒಂದ್ ಕಡೆ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಯು ಹ್ಯಾವ್ ಟು ಟ್ರಸ್ಟ್ ಯುವರ್ ಕೊಲೀಗ್ಸ್. ನಾವು ಮನೆಗಿಂತ ಜಾಸ್ತಿ ಟೈಮು ನಾವು ಒಂದು ಆಫೀಸಲ್ಲಿ ಸ್ಪೆಂಡ್ ಮಾಡ್ತೀವಿ. ವಿ ಸೆಲೆಬ್ರೇಟ್ ಆಲ್ ಫೆಸ್ಟಿವಲ್ಸ್ ಹಿಯರ್. ಹಬ್ಬಗಳಿಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ, ಇಲ್ಲೇ ಜಾಸ್ತಿ ಹೊತ್ತಿರ್ತೀವಿ. ನೀವು ನಮ್ ಜೊತೆ ಕೆಲಸ ಮಾಡಿದವ್ರನ್ನೇ ನಾವು ನಂಬಿಲ್ಲ ಅಂತಂದ್ರೆ ಮತ್ತೆ ಯಾರನ್ನ ನಂಬೋದಲ್ವಾ? ಸೊ ಐ ವಾಸ್ ಸಚ್ ಕೈಂಡ್ ಆಫ್ ಮೈಂಡ್ ಸೆಟ್. ಆದ್ರೆ ತುಂಬಾ ಸಲ ಹಂಗಾಗಿದೆ.
ಹೆಂಗಾಗೋದು ಅಂದ್ರೆ ಪವರ್ ಟಿವಿಲಿ ಯಾರಾದ್ರೂ ಕೆಲಸ ಬಿಟ್ಟು ಹೋದ್ರೆ ಸಿಂಧೂರದಿಂದ ಹೋದ್ರು, ಯಾರಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಸಿಂಧೂರದಿಂದ ಬಂದ್ರು, ನನ್ ಜೊತೆ ಯಾರಾದ್ರೂ ಚೆನ್ನಾಗಿ ಮಾತಾಡ್ಬಿಟ್ರೆ ಅವ್ರ ಜೊತೆ ಕ್ಲೋಸು. ಎಲ್ಲಾ ಕಡೆ ಗ್ರೂಪಿಸಮ್, ಎಲ್ಲಾ ಕಡೆ ಗ್ರೂಪಿಸಮು. ಅಂಡ್ ಬೆಸ್ಟ್ ಪಾರ್ಟ್ ಏನು ಅಂದ್ರೆ ಇದ್ ಯಾವ್ದು ನನಗ್ ಈ ಕಾಂಟ್ರವರ್ಸಿಸು ಅಥವಾ ಈ ಗಾಸಿಪ್ಸು ನನ್ ಮುಂದೆ ಆಗ್ತಿರ್ಲಿಲ್ಲ, ನನಗ್ ಗೊತ್ತೇ ಆಗ್ತಿರ್ಲಿಲ್ಲ. ಯಾರ್ದೋ ಮುಖಾಂತರ ಅಥವಾ ಅದ್ ಯಾವ್ದೋ ಒಂದು ಇಶ್ಯೂ ಆಗೋವರೆಗೂ ನನಗ್ ಗೊತ್ತೇ ಆಗ್ತಾ ಇರ್ಲಿಲ್ಲ ನನ್ಗೆ. ದಿಸ್ ಇಸ್ ಅ ವೆರಿ ಬೆಸ್ಟ್ ಅಂಡ್ ಡಿಸಾಸ್ಟರ್ ಪಾರ್ಟ್ ಇದು. ನಾನ್ ಆಮೇಲೆ ನನಗ್ ಗೊತ್ತೇ ಇಲ್ವಲ್ಲ ಇದು ನಾನು ಯಾವಾಗ ಹಿಂಗ್ ಮಾತಾಡ್ತಿದ್ದೀನಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ಎಸ್ ಅಫ್ಕೋರ್ಸ್ ಈ ತರ ಎಲ್ಲ ಆದಾಗ ಏನಾಗತ್ ಗೊತ್ತಾ, ನೀವು ಯು ಸ್ಟಾರ್ಟೆಡ್ ಫೀಲಿಂಗ್ ಲೋನ್ಲಿ. ಏನಪ್ಪಾ ನಾವ್ ಹೆಂಗ್ ಫೈಟ್ ಮಾಡೋದು, ಇಲ್ಲಿ ನಾವ್ ಕೆಲಸ ಮಾಡಕ್ ಆಗತ್ತಾ, ದಟ್ ಆ ಜಾಗದಲ್ಲಿ ನೀವೇನ್ ಗೊತ್ತಾ, ನಿಮ್ ಟ್ಯಾಲೆಂಟ್ಗೆ ನೀವು ಫೋಕಸ್ ಮಾಡಕ್ ಆಗಲ್ಲ. ಯು ಕೆ ನಾಟ್ ಗಿವ್ ಯುವರ್ 100% ಟು ದ ವರ್ಕ್. ಬಿಕಾಸ್ ಇದೇ ನಿಮ್ಗೆ ಅನ್ಸ್ತಾ ಇರತ್ತೆ, ಏನ್ ನನ್ ಬಗ್ಗೆ ಹೆಂಗ್ ಮಾತಾಡ್ತಾ ಇದಾರೆ, ಯಾಕೆ ಹಿಂಗ್ ಆಡ್ತಿದ್ದಾರೆ, ಯಾಕೆ ಹಿಂಗ್ ಆಗ್ತಿದೆ, ನನ್ನನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಯಾರ ಜೊತೆನೂ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ಕೆಲವ್ರಂತೂ ನನ್ನ ನಂಬರ್ ಬ್ಲಾಕೇ ಮಾಡ್ಬಿಟ್ಟಿದ್ರು. ಬ್ಲಾಕ್ ಮಾಡಿದವ್ರಿಗೂ ನನ್ನಿಂದ ಪ್ರಾಬ್ಲಮ್ ಇತ್ತು. ಓಕೆ, ಐ ಯೂಸ್ ಟು ವಂಡರ್, ಫಸ್ಟ್ ಆಫ್ ಆಲ್ ಕಮ್ಯುನಿಕೇಶನ್ ಇಲ್ಲ, ನಂಬರ್ ಬ್ಲಾಕ್ ಆಗಿದೆ, ನನ್ನಿಂದ ಹೆಂಗ್ ಪ್ರಾಬ್ಲಮ್ ಆಗ್ತಿದೆ ಅಂತ ಯೂಸ್ ಟು ವಂಡರ್. ಇದೇ ತರ ಬಟ್ somehow ಇನ್ ದಿಸ್ 8 years ಅಂದ್ರೆ ನೀವು ಸ್ಟಾರ್ಟ್ ಮಾಡಿದ ಫಸ್ಟ್ ರೋಲ್ ಏನು ಆಸ್ ಅ ಜರ್ನಲಿಸ್ಟ್ ಅಂಡ್ ಇವತ್ ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ? I started as a fresher. Now I'm heading the anchors department. ಸೊ ಇಫ್ ಯು ಕುಡ್ ಸ್ಪೆಸಿಫೈ ಅ ಲಿಟಲ್ ಮೋರ್, ಜನಕ್ಕೆ ಗೊತ್ತಿಲ್ಲದೆ ಇರೋರಿಗೆ ಆಂಕರ್ಸ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ನಿಮ್ಮ ರೋಲ್ ಏನು? ನಾನು ಫ್ರೆಶರ್ ಆಗಿ ಸ್ಟಾರ್ಟ್ ಮಾಡಿದ್ದು, ನನ್ಗೆ ಏನೇನೋ ಗೊತ್ತಿರ್ಲಿಲ್ಲ ಅವಾಗ. ಕಾನ್ಫಿಡೆನ್ಸ್ ಒಂದಿತ್ತು ನನ್ಗೆ, ಡಿಟರ್ಮಿನೇಷನ್ ಅಂಡ್ ಕಾನ್ಫಿಡೆನ್ಸ್ ಎರಡಿತ್ತು. ಅಂಡ್ ಯಾವ್ದಕ್ಕೂ ಹೆದರಲ್ಲ ನಾನು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ನನ್ಗೆ. ಸೊ ಹಾಗಾಗಿ ನಾನು ಚಾನಲ್ ಲಾಂಚ್ ದಿವಸನೇ ಆನ್ ಏರ್ ಫಸ್ಟ್ ಹೋಗಕ್ ಕುತ್ಕೊಂಡು ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದೆ. ಐ ಹ್ಯಾವ್ ಟು ರಿಮೆಂಬರ್, ನಾನು ನೀವ್ ಹೇಳಿದನ್ ಹೇಳಕ್ಕಿಂತ ಮುಂಚೆ PCR ಅಂತ ಏನಿರುತ್ತಲ್ಲ, ದಟ್ PCR ಪೀಪಲ್ ಹೆಲ್ಪ್ ಮೀ ಲಾಟ್. ಆಕ್ಚುಲಿ ನಾನು ಮೀಡಿಯಾಗ್ ಬಂದಾಗ ನನ್ಗೆ ದೊಡ್ಡ ಪೋಸ್ಟ್ ಅಲ್ಲಿ ಇದ್ದವ್ರು ಯಾರು ನನ್ನ ಗೈಡ್ ಮಾಡಿದ್ದಾಗ್ಲಿ ಆ ಥರದ್ದೆಲ್ಲ ಯಾವ್ದು ಇಲ್ಲ. ಮ್ಯಾನೇಜ್ಮೆಂಟ್ ಸ್ಟುಡ್ ವಿತ್ ಮೀ, ಲುಕಿಂಗ್ ಎಟ್ ಮೈ ಟ್ಯಾಲೆಂಟ್ ಅಂಡ್ ಆಲ್. PCR ಅವರು ನನಗೆ ಗೈಡ್ ಮಾಡಿದ್ರು. ನಾನು ಡೈಲಿ ಡ್ರೈ ಬುಲೆಟಿನ್ಸ್ ಮಾಡಿ ಅದನ್ನ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಾನು ಹೆಂಗ್ ಮಾಡಿದೀನಿ, ಬೇರೆ ಚಾನಲ್ ಆಂಕರ್ಸ್ ಹೆಂಗ್ ಮಾಡಿದ್ದಾರೆ, ಸೀನಿಯರ್ಸ್ ಹೆಂಗ್ ಮಾಡಿದ್ದಾರೆ, ನಾನ್ ಯಾವ ತರ ಮಾಡ್ಬೇಕು, ನಾನ್ ಹೆಂಗ್ ಪ್ರೆಸೆಂಟ್ ಮಾಡ್ಬೇಕು, ನಾನು ಏನೇನ್ ಸರಿ ಮಾಡ್ಕೋಬೇಕು, ಅದನ್ನೆಲ್ಲ ನಾನು ಮೊಬೈಲ್ ಅಲ್ಲಿ ನಾನು ವಿಡಿಯೋ ಮಾಡ್ಕೊಂಡು ಹೋಗಿ ಮನೇಲಿ ಕುತ್ಕೊಂಡು ಡೈಲಿ ರಾತ್ರಿ ನೋಡ್ಕೊಂಡು ಐ ಲರ್ನ್ ಲೈಕ್ ದಟ್. ಅಂಡ್ PCR ಅವ್ರು ಹೇಳ್ಕೊಡ್ತಿದ್ರು, ಮೇಡಮ್ ಹಿಂಗೆ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಇಂಥ ನ್ಯೂಸ್ಗೆ ಟೋನ್ ಈ ತರ ಚೇಂಜ್ ಮಾಡ್ಬೇಕು ಅಂತೆಲ್ಲ. ಸೊ ದೇ ಗೈಡೆಡ್ ಮಿ ಲಾಟ್. ಸೊ ಬರ್ತಾ ಎಸ್ ಐ ಪಿಕ್ಡ್ ಅಪ್. ಸೊ ಅದು ಕೆಲವ್ರಿಗೆ ಸಹಿಸ್ಕೊಡಕ್ ಆಗ್ಲಿಲ್ಲ, ಅಂಡ್ ಅದಕ್ಕೆ ನಾನು ಏನು ಮಾಡಕ್ ಆಗಲ್ಲ. ಐ ಆಮ್ ಸೋ ಸಾರಿ, ಈಗಲೂ ಅದಕ್ಕೆ ನಾನೇನು ಮಾಡಕ್ ಆಗಲ್ಲ. ಅಂಡ್ ನೀವ್ ಹೇಳಿದ್ರಿ ರೋಲ್, ಅಂಡ್ ಈಗ ನಾನು ಇಡೀ ಆಂಕರ್ಸ್ ಡಿಪಾರ್ಟ್ಮೆಂಟ್ ಏನಿರತ್ತಲ್ಲ ಅದ್ರ HOD ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ಆಂಕರ್ಸ್ ನಿಮಗ್ ರಿಪೋರ್ಟ್ ರಿಪೋರ್ಟ್ ಮೀ. ಅಂಡ್ ಪ್ರೋಗ್ರಾಮ್ ಅಸೈನ್ ಮಾಡೋದಿರ್ಬೋದು ಅಥವಾ ಆಂಕರ್ ಅಸೈನ್ ಮಾಡೋದಿರ್ಬೋದು. ಸೊ ಅದರಲ್ಲಿ ನನ್ನ ಪಾತ್ರ ಇದೆ. ಅಂಡ್ ಆಂಕರ್ಸ್ ಯಾರೇ ಬಂದ್ರು ಥ್ರೂ ಎಡಿಟರ್ಸ್ ಗಳ ಒಂದು ಸಮ್ಮುಖದಲ್ಲಿ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡೋದಿರ್ಬೋದು, ಅಥವಾ ಯಾವ ಪ್ರೋಗ್ರಾಮ್ ಯಾವ ಆಂಕರ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದಿರ್ಬೋದು. ಸೊ ಆ ರೀತಿಯಾದಂತಹ ಜವಾಬ್ದಾರಿ ಈಗ ನನ್ ಮೇಲಿದೆ. ಸೊ ಈ ಒಂದು ಜರ್ನಿ ತನಕ ಬರತ್ತೆಗೆ ಯಾವ ರೋಲ್ಸ್ ನ ನೀವು ಪಾಸ್ ಆನ್ ಮಾಡ್ಕೊಂಡ್ ಬಂದ್ರಿ, ಯಾವ ಡೆಸಿಗ್ನೇಷನ್ ಗಳನ್ನ ನಿಮ್ನ ದಾಟ್ಕೊಂಡ್ ಬಂತು? ಫ್ರೆಶರ್ ಆಗಿ ಬಂದಿದ್ದು 7 ವರ್ಷ ನಾನು ಆಂಕರ್ ಆಗೇ ಇದ್ದೆ. 1 ತಿಂಗಳಲ್ಲೇ ನಾನು ಆಂಕರ್ ಆಗಿ ಪ್ರಮೋಟ್ ಆದೆ. ಫ್ರೆಶರ್ ಇಂದ 1 ತಿಂಗಳಲ್ಲೇ ಆಂಕರ್ ಆಗಿ ಪ್ರಮೋಟ್ ಆದೆ. ಸೊ ಅಲ್ಲಿಂದ ಈ ಕಳೆದ 1 ವರ್ಷದ ಹಿಂದೆವರೆಗೂ ನಾನು ಆಂಕರ್ ಆಗೇ ಇದ್ದಿದ್ದು. ಸೊ ಆಮೇಲೆ ನಂಗೆ ಆಂಕರ್ ಹೆಡ್ ಆಗಿ ಪೋಸ್ಟ್ ಸಿಕ್ತು. ಈಗ ಕೆಲವ್ರ ತರ ನನ್ಗೇನು ಡೈರೆಕ್ಟ್ ಆಗಿ ಅಸೋಸಿಯೇಟ್ ಎಡಿಟರ್ ಆ ತರದೆಲ್ಲ ಯಾವ್ದು ಪೋಸ್ಟ್ ಏನ್ ಸಿಗ್ಲಿಲ್ಲ. ಅಂಡ್ ಅದಕ್ಕೆ ಐ ಡೋಂಟ್ ಈವನ್ ಬಾದರ್. ಯಾಕಂದ್ರೆ ನನ್ನ ಲೆಕ್ಕದಲ್ಲಿ ಪೋಸ್ಟ್ ಅನ್ನೋದು ಇಟ್ ಇಸ್ ಜಸ್ಟ್ ಫಾರ್ ಸಾಧನೆಗಳು ನೀವು ಮಾಡಿರೋ ಕೆಲಸ. ಅದು ಪವರ್ ಟಿವಿಯಲ್ಲಿ ಐ ಥಿಂಕ್ ಅಂದ್ರೆ ನಾನ್ ಕೆಲಸ ಮಾಡಿದ ಸಂಸ್ಥೆಯಲ್ಲಿ ಪೋಸ್ಟ್ ಇಲ್ದೇನು ನಾನು ತುಂಬಾ ಕೆಲಸಗಳು ಮಾಡಿದೀನಿ. ಅಂಡ್ ಸಂಸ್ಥೆ ನನಗೆ ತುಂಬಾ ಅವಕಾಶಗಳು ಕೊಟ್ಟಿದೆ. ಸಿ ಈಗ ನಿಮಗೆ ಇಂಟ್ರೆಸ್ಟ್ ಇದ್ರೇನೆ ಸಂಸ್ಥೆ ನಿಮ್ನೊಂದು ರೆಕಗ್ನೈಸ್ ಮಾಡುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಯಾರು ರೆಕಗ್ನೈಸ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಫಾರ್ ದಟ್ ಯು ಕೆನಾಟ್ ಬ್ಲೇಮ್ ದ ಕಂಪನಿ. ಟ್ರೂ, ಯು ಶುಡ್ ಪುಟ್ ಯುವರ್ ಎಫರ್ಟ್ಸ್. ಯು ಹ್ಯಾವ್ ಟು ಪ್ರೂವ್ ಯುವರ್ ಸೆಲ್ಫ್. ನೀವ್ ಎಲ್ಲೇ ಹೋದ್ರು, ನಂಗೊಬ್ಬ IAS ಅಧಿಕಾರಿ ಅದು ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳಿದ್ರು, ಸಿಂಧೂರ, ಈವನ್ ಇಫ್ ಅ ಸ್ವೀಪರ್ ಬಿ ದ ಬೆಸ್ಟ್ ಸ್ವೀಪರ್ ಅಂತ.
ಸೊ ಹಂಗೆ ನೀವ್ ಏನೇ ಮಾಡಿದ್ರು 100% ಕೊಡ್ಬೇಕು and ಆ work ನ ನೀವು 100% ಕೊಟ್ಟಿದ್ವಿ. ಕಂಪನಿ ಆಲ್ಸೋ ರೆಕಗ್ನೈಸ್ ಮಿ. ಟುಡೇ ಐ ಆಮ್ ಹೆಡಿಂಗ್ ದ ಡಿಪಾರ್ಟ್ಮೆಂಟ್ ಆಫ್ ಆಂಕರ್ಸ್. ಅದೇ ನನ್ಗೆ ದೊಡ್ಡಸ್ಕೆ ಏನಲ್ಲ, ಅದ್ ದೊಡ್ಡ ಜವಾಬ್ದಾರಿ, ಅದು ತಲೆನೋವಿನ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ಅದು. ಬಿಕಾಸ್ ಅಷ್ಟು ಜನ ಆಂಕರ್ಸ್ ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ಇಟ್ ಇಸ್ ಸೋ ಡಿಫಿಕಲ್ಟ್. ಸೊ ಡೈರೆಕ್ಟ್ ಆಂಕರ್ ಆಗಿದ್ದೆ. ಈಗ ನಾನು ಕಳೆದ 24 ಡಿಸೆಂಬರ್ ಇಂದ ಹೆಡಿಂಗ್ ದ ಡಿಪಾರ್ಟ್ಮೆಂಟ್. ಸೊ ಆಂಕರಿಂಗ್ ಅಂತ ಬಂದಾಗ ನೀವು ಸ್ಟುಡಿಯೋ ಅಲ್ಲಿ ಮಾಡೋದು ನಿಮಗೆ ಕಂಫರ್ಟಬಲ್, ಮಸ್ತ್ ಮಜಾ ಬರುತ್ತೆ ಅನ್ನೋ ತರ ಇರತ್ತಾ, ಅಥವಾ ಆನ್ ಗ್ರೌಂಡ್ ಹೋಗಿ ಮಾಡೋದು? ಐ ಆಲ್ವೇಸ್ ಪ್ರಿಫರ್ ಆನ್ ಗ್ರೌಂಡ್ ಫೀಲ್ಡ್. ಸ್ಟುಡಿಯೋಲ್ ಕೂತ್ಕೊಂಡಾಗ ನಮಗ್ ರಿಯಾಲಿಟಿ ಗೊತ್ತಾಗಲ್ಲ. ಸ್ಟುಡಿಯೋಲ್ ಕೂತ್ಕೊಂಡು ನಾವ್ ಏನ್ ಬೇಕಾದ್ರೆ ಮಾತಾಡ್ತೀವಿ, ಯಾರಿಗ್ ಬೇಕಾದ್ರೂ ಬೈತೀವಿ, ಹೆಂಗ್ ಬೇಕಾದ್ರೆ ಮಾತಾಡ್ತೀವಿ. ಬಟ್ ನಮ್ಮ ರಿಯಲ್ ಕ್ಯಾಲಿಬರ್ ಗೊತ್ತಾಗೋದೇ ನಾವು ಫೀಲ್ಡ್ ಹೋದಾಗ. ಐ ಥಿಂಕ್ ನನ್ನ ಪ್ರಕಾರ ಖುಷಿ, ರಿಪೋರ್ಟರ್ಸ್ ಅಂತ ಯಾರಿದಾರಲ್ಲ, ದೇ ಆರ್ ದ ರಿಯಲ್ ಆಂಕರ್ಸ್. ಹೌದು. ಯಾಕೆ ಅಂದ್ರೆ ನಮ್ಗೆ ಟಿಪಿ ಇರುತ್ತೆ, ಸ್ಕ್ರಿಪ್ಟ್ ಇರುತ್ತೆ, ಪ್ರಾಂಪ್ಟ್ ಇರುತ್ತೆ, ಪ್ರಿಪೇರ್ ಆಗ್ತೀವಿ, ಟೈಮ್ ಇರುತ್ತೆ. ಬಟ್ ರಿಪೋರ್ಟರ್ಸ್ಗೆ ಹಾಗಲ್ಲ. ಐ ಟೇಕ್ ದಿಸ್ ಅಪರ್ಚುನಿಟಿ. ನಾನು ಎಲ್ಲಾ ರಿಪೋರ್ಟರ್ಸ್ಗೂ ಇಲ್ಲಿಂದ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ರಿಪೋರ್ಟರ್ಸ್ ಆರ್ ದ ಟ್ರೂ ಆಂಕರ್ಸ್. ಯಾಕಂದ್ರೆ ಫೀಲ್ಡ್ ಅಲ್ಲಿ ಒದ್ದಾಡ್ಕೊಂಡು, ಮಳೆ ಇರ್ಲಿ, ಬಿಸಿಲಿರ್ಲಿ, ಚಳಿ ಇರ್ಲಿ, ಫೀಲ್ಡ್ ಹೋಗಿ ಸುತ್ತಿ ಮಾಡಿ, ಅಲ್ಲೆಲ್ಲಾರ ಹತ್ರ ಬೈಸ್ಕೊಂಡು, ಬೈಟ್ಸ್ ತಗೊಂಡು, ಆಫೀಸಲ್ಲೂ ಬೈಸ್ಕೊಂಡು, ಅಲ್ಲೂ ಬೈಸ್ಕೊಂಡು, ಬೈಟ್ಗಳು ತಗೊಂಡು, ಲೈವ್ ಅಂದ ತಕ್ಷಣ ಟಕ್ ಅಂತ ಲೈವ್ ಆಗಿ ನಿಂತ್ಕೊಂಡು ಹಂಗೆ ಲೈವ್ ಕೊಡೋದಿದೆಯಲ್ಲ, ಅದೇ ಆರ್ ದ ರಿಯಲ್ ಆಂಕರ್ಸ್. ಸೊ ನೀವು ಒಂದು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಹೋಗಿ ಫಾರ್ಮರ್ಸ್ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿದ್ರಿ. ಸೊ ಅದ್ರ ಎಕ್ಸ್ಪೀರಿಯನ್ಸ್ ಹೇಳಿ. ನನ್ನ ಜೀವನದ ಮೋಸ್ಟ್ ಮೆಮೊರೇಬಲ್ ಡೇಸ್ ಅಂಡ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಮಣ್ಣಿನ ಮಗ ಪ್ರೋಗ್ರಾಮ್. ಪವರ್ ಟಿವಿ ಯಾವಾಗ್ಲೂ ರೈತರಿಗೆ ಏನಾದ್ರು ಮಾಡ್ಬೇಕು ಅಂತ ಯೋಚನೆ ಮಾಡ್ತಿತ್ತು. ಹೇಗ್ ಮಾಡೋದು, ಏನಾದ್ರು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕಲ್ಲ, ಹೇಗ್ ಮಾಡೋದು ಅಂತ ಯೋಚನೆ ಮಾಡುವಾಗ ನಾವು ನಮ್ಮ ಪ್ರೊಡಕ್ಷನ್ ಹೆಡ್ ಮಲ್ಲಿಕಾರ್ಜುನ್ ಅಂತೆಲ್ಲ ಇದಾರೆ, ಸೊ ಮಲ್ಲಿ ಸರ್ ಅಂತ ನಾವೆಲ್ಲ ಡಿಸೈಡ್ ಮಾಡಿ, ಓಕೆ ರೈತರದೊಂದು ಮಣ್ಣಿನ ಮಗ ಅಂತ ಪ್ರೋಗ್ರಾಮ್ ಮಾಡೋಣ. ಸೊ ನಾನು ಅವರು ಆ ಪ್ರೋಗ್ರಾಮ್ಗೆ ನಾನು ಅಪ್ರೂವಲ್ ತಗೊಳಕ್ಕೆ 6 months ಐ ವಾಸ್ ಬಿಹೈಂಡ್ ಹಿಮ್. ಸರ್ ಮಾಡೋಣ ಸರ್ ಅಂತ ಹೇಳಿ. ಬಿಕಾಸ್ ಇಟ್ ವಾಸ್ ಸೋ ಚಾಲೆಂಜಿಂಗ್. ನೀವು ಸ್ಟುಡಿಯೋ ಬಿಟ್ಟು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗೆ ಕಂಟಿನ್ಯೂ ಟ್ರಾವೆಲಿಂಗ್ ಅಲ್ಲಿ ಇರ್ಬೇಕು, ಫಾರ್ಮರ್ಸ್ ನ ಲೈನ್ ಅಪ್ ಮಾಡ್ಬೇಕು. ಅವರು ಎಷ್ಟೋ ಜನ ಮಾತಾಡಕ್ ಕನ್ವಿನ್ಸ್ ಆಗಲ್ಲ. ನಮಗ್ ಬೇಕಾದ ಅಂದ್ರೆ ನಮ್ ಪ್ರೋಗ್ರಾಮ್ ತಕ್ಕಂತೆ ಅವ್ರು ಮಾತಾಡ್ಬೇಕು, ನಾವ್ ಆ ಭೂಮಿಗೆ ಹೋಗ್ಬೇಕು, ಅಲ್ಲಿ ಶೂಟ್ ಮಾಡ್ಬೇಕು. ಅಂಡ್ ಎಷ್ಟು ದಿವಸ ಮಾಡೋದು ಅಂದಾಗ ವೀಕ್ಲಿ 3 ಫ್ರೆಶ್ ಎಪಿಸೋಡ್ಸ್ ಅಂಡ್ 3 days ರಿಪೀಟ್ ಅಂತ ಆಯ್ತು. ವಾರಕ್ಕೆ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ 3 ಫ್ರೆಶ್ ಎಪಿಸೋಡ್ ಡೈಲಿ ಬೇಕೇ ಬೇಕು. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಫ್ರೆಶ್ ಎಪಿಸೋಡ್ ಬೇಕೇ ಬೇಕು. ಕಂಟಿನ್ಯೂ ಟ್ರಾವೆಲಿಂಗ್ ಅಲ್ಲಿ ಇರ್ಬೇಕು, ಅಲ್ಲಿ ಶೂಟ್ ಮಾಡ್ಬೇಕು, ಲೈನ್ ಅಪ್ ಮಾಡ್ಬೇಕು, ಅಲ್ಲಿಂದ ಬಂದು ಇಲ್ಲಿ ಎಡಿಟಿಂಗ್ ಆಗ್ಬೇಕು, ಪ್ರೋಮೋ ಆಗ್ಬೇಕು, ಸ್ಕ್ರಿಪ್ಟಿಂಗ್ ಆಗ್ಬೇಕು, ಆನ್ ಏರ್ ಆಗ್ಬೇಕು, ಇಷ್ಟು ಆಗ್ಬೇಕು. ನಿಮ್ಮ ಎಲ್ಲ ಪ್ರೋಗ್ರಾಮ್ಸ್ಗೂ ನೀವೇ ಸ್ಕ್ರಿಪ್ಟಿಂಗು ಎಲ್ಲ ಮಾಡದ? ಕೆಲವೊಂದು ನಾನು ಸ್ಕ್ರಿಪ್ಟಿಂಗ್ ಮಾಡಿದೀನಿ. ಇನ್ನೊಂದು ನಮ್ಗೆ ಸ್ಪೆಷಲ್ ಬರೆಯಕ್ಕೆ ಅರುಣ್ ಸರ್ ಅಂತ ಇದಾರೆ, ನಾನು ಅವ್ರ ಹೆಲ್ಪ್ ತಗೊಳ್ತಾ ಇದ್ದೆ. ಅರುಣ್ ಸರ್ ರೈತರದ್ದು ಈ ಫಾರ್ಮರ್ ಈ ಇನ್ಫಾರ್ಮೇಶನ್ ನನ್ಗೊಂದು ಸ್ಕ್ರಿಪ್ಟ್ ಬರ್ ಕೊಟ್ಬಿಡಿ ಅಂತ. ಬಿಕಾಸ್ ನಾನು 5 days ಟ್ರಾವೆಲಿಂಗ್ ಹೊಟ್ಟೋಗ್ತಾ ಇದ್ದೆ ಶೂಟಿಂಗ್ಗೆ. ಸೊ ಆ ಟೈಮಲ್ಲಿ ನಾನು ಇಲ್ಲಿ ಸ್ಕ್ರಿಪ್ಟ್ ಬರೆಯಕ್ ಆಗ್ತಾ ಇರ್ಲಿಲ್ಲ. ಸೊ ಅರುಣ್ ಸರ್ ನನ್ಗೆ ಹೆಲ್ಪ್ ಮಾಡ್ತಾ ಇದ್ರು. ಸೊ ನಾನು ಎಂಟೈರ್ ಟೀಮ್ ಹೇಳ್ಬೋದಕ್ಕೆ, ಪ್ರೊಡಕ್ಷನ್ ಅಂಡ್ ನಮ್ ಸ್ಪೆಷಲ್ ಟೀಮ್, ದೇ ಹೆಲ್ಪ್ ಮಿ ಲಾಟ್. ಬಿಕಾಸ್ ಯಾವತ್ತು 1 man army ಏನೂ ಮಾಡಕ್ಕಾಗಲ್ಲ. ಬಟ್ ಲೈನ್ ಅಪ್ಸ್ಗೆ ನಮ್ ಡಿಸ್ಟ್ರಿಕ್ಟ್ ರಿಪೋರ್ಟರ್ಸ್ ಹೆಲ್ಪ್ ಮಾಡೋರು, ಅವ್ರಿಗೆ ಗೊತ್ತಿರೋರು ಅವರು, ನನಗ್ ಗೊತ್ತಿರೋರು ನಾನು. ಆಸ್ ಅ ಟೀಮ್ ವರ್ಕ್ ವಿ ಡಿಡ್ ದಟ್. ಆದ್ರೆ ಅಲ್ಲಿ ಹೋಗಿ ಮಳೆ, ಸಮ್ಟೈಮ್ಸ್ ನಾವು ಬೀದರ್, ರಾಯಚೂರೆಲ್ಲ ಹೋದಾಗ ಮಳೆಲೆಲ್ಲ ಶೂಟ್ ಮಾಡಿದೀವಿ. ಬಿಸಿಲಲ್ಲಂದ್ರೆ ಅಂತ ಬಿಸಿಲು ನಿಲ್ಲಕ್ಕಾಗಲ್ಲ. ಮಾರ್ನಿಂಗ್ 6 o'clock ಶೂಟ್ ಸ್ಟಾರ್ಟ್ ಆದ್ರೆ ಈವ್ನಿಂಗ್ 6ಗೆ ಪ್ಯಾಕಪ್ ಆಗ್ತಾ ಇತ್ತು. ನಿಮಗ್ ಗೊತ್ತಿರುತ್ತೆ ಈಗ ಅಲ್ಲಿ ಟೈಮಿಂಗ್ ಇಲ್ವೇ ಇಲ್ಲ. ಅಂಡ್ ಹೆಣ್ಮಕ್ಳು ಪ್ರಾಬ್ಲಮ್ ನಿಮಗ್ ಗೊತ್ತು, ನಾವ್ ರೆಸ್ಟ್ ರೂಮ್ಸ್ ಯೂಸ್ ಮಾಡಕ್ ಆಗಲ್ಲ ಸಡನ್ ಆಗಿ ಬೇಕು ಅಂತಂದ್ರೆ. ದಾಹ ಆದ್ರೂ ನೀರ್ ಜಾಸ್ತಿ ಕುಡಿಯಕ್ ಆಗ್ತಾ ಇರ್ಲಿಲ್ಲ. ಅಂಡ್ ಅಲ್ಲಿ ಶೂಟಿಂದ ಬಂದ್ಮೇಲೆ ಎವ್ರಿ ಟೈಮ್ ಐ ಯೂಸ್ ಟು ಗೆಟ್ ಅಡ್ಮಿಟ್ ಇನ್ ದ ಹಾಸ್ಪಿಟಲ್. ಫುಲ್ ಬಾಡಿ ಡಿಹೈಡ್ರೇಟ್ ಆಗೋಗ್ತಾ ಇತ್ತು, ಇಲ್ಲ ಇನ್ನೇನೋ ಜ್ವರ ಬಂದ್ಬಿಡ್ತಾ ಇತ್ತು. ಸೊ ಇಟ್ಸ್ ಅ ವೆರಿ ವೆರಿ ಟಫೆಸ್ಟ್ ಪ್ರೋಗ್ರಾಮ್ ಇಲ್ಲಿವರೆಗೂ ನಾನು ಮಾಡಿರೋದ್ರಲ್ಲಿ. ಅಂಡ್ ಅದಕ್ಕೆ TNIT ಕೂಡ ನನ್ನ ರೆಕಗ್ನೈಸ್ ಮಾಡ್ತಾ. 2024 ಅಲ್ಲಿ ಈ ಪ್ರೋಗ್ರಾಮ್ ಆಗಿದ್ದು, ಬಟ್ 25 ಅಲ್ಲಿ ನಮಗೆ ಅದು ಹೌದು ಅವಾರ್ಡ್ ಕೂಡ. ಸೊ ಐ ಶುಡ್ ಥ್ಯಾಂಕ್ TNIT ಫಾರ್ ದಟ್ ಆಲ್ಸೋ, ಫಾರ್ ರೆಕಗ್ನೈಸಿಂಗ್ ದಟ್ ಪ್ರೋಗ್ರಾಮ್. ನಿಮಗೇನ್ ಅನ್ಸುತ್ತೆ, ಈ ಒಂದು ಅವಾರ್ಡ್ ಯಾರಿಗಾದ್ರೂ ಆಸ್ ಎ ಜರ್ನಲಿಸ್ಟ್ ಎಫೆಕ್ಟ್ ಆಗುತ್ತಾ? ಬಿಕಾಸ್ ಇಸ್ ಇಟ್ ಗಿವಿಂಗ್ ಎಕ್ಸ್ಟ್ರಾ ವ್ಯಾಲ್ಯೂ ಟು ದೆಮ್? ಫಸ್ಟ್ ಆಫ್ ಆಲ್ ಇನ್ನೊಂದ್ಸಲ TNIT ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದ್ರೆ ಮೀಡಿಯಾ ಫ್ರೆಟರ್ನಿಟಿನ ಯಾರು ರೆಕಗ್ನೈಸ್ ಮಾಡೋದೇ ಇಲ್ಲ. ನಮ್ಮನ್ನೆಲ್ಲ ಬೈಯೋರೇ ಜಾಸ್ತಿ. ನ್ಯೂಸ್ ಅಲ್ಲಿ ಕೂತ್ಕೊಂಡ ನಮ್ಮನ್ನ ಬೈಯೋರೇ ಜಾಸ್ತಿ. ನಮಗೆ ಎ ಇಂದ ಝೆಡ್ ವರ್ಗು ಏನೇನ್ ಪದಗಳಿದ್ಯೋ ಎಲ್ಲರೂ ಬೈಯೋರೇ ಜಾಸ್ತಿ ನಮ್ಗೆ. ಸೊ ಮೀಡಿಯಾ, ಸೌತ್ ಇಂಡಿಯನ್ ಮೀಡಿಯಾಗಳನ್ನ ಮತ್ತು ಅಲ್ಲಿ ಕೆಲಸ ಮಾಡೋರ್ನ ರೆಕಗ್ನೈಸ್ ಮಾಡಿ ಒಂದ್ ಸಂಸ್ಥೆ ಅವಾರ್ಡ್ ಕೊಡ್ತಿದೆ ಅಂದಾಗ ಡೆಫಿನೆಟ್ಲಿ ಇಟ್ ಮ್ಯಾಟರ್ಸ್ ಲಾಟ್. ಇಟ್ ಬ್ರಿಂಗ್ಸ್ ಸಮ್ ಚೇಂಜಸ್ ಅಂಡ್ ಇಟ್ ಗಿವ್ಸ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ, ಐ ಫೀಲ್.
ನನಗೊಂದು ಪರ್ಸನಲ್ ಡೌಟ್ ಆಯ್ತಾ, ಲೈಕ್ ನೀವು ಆಲ್ರೆಡಿ 2 ಸತಿ TNIT ಅವಾರ್ಡ್ ತಗೊಂಡಿದ್ರ. ಎಲ್ಲರೂ ಈ ಪ್ರತಿ ವರ್ಷ TNIT ಅವಾರ್ಡ್ ಟೈಮ್ ಅಲ್ಲಿ ನಮ್ಮ ಟೀಮ್ ಬಂದ್ಬಿಟ್ಟು ಲೆಟರ್ಸ್ ಕೊಡ್ತೀವಿ, ಸೇಯಿಂಗ್ ದಟ್ ಇದ್ರ ಸ್ಟಾರ್ಟ್ ಆಗ್ತಿದೆ, ನಿಮ್ಮಿಂದ ಯಾರ್ಯಾರನ್ನ ಸಜೆಸ್ಟ್ ಮಾಡ್ತೀರಾ ನಿಮ್ಮ ಚಾನೆಲ್ ಅಂತ ಬಂದಾಗ, ಡಸ್ ದಟ್ ಕ್ರಿಯೇಟ್ ಅ ಕನ್ಫ್ಯೂಷನ್ ಅಥವಾ ಅಲ್ಲೊಂದು ಡಿಸ್ಕಷನ್ ಈ ವರ್ಷ ಯಾರಿಗೆ ಸಿಗುತ್ತೆ ಅನ್ನೋ ತರ ಏನಾದ್ರು ಕ್ಯೂರಿಯಾಸಿಟಿ ಇರುತ್ತಾ? ಬಿ ಆನೆಸ್ಟ್ ಹೇಳ, ನಮ್ ಸಂಸ್ಥೆಯಲ್ಲಿ 2 ವರ್ಷ ನನ್ ವಿಚಾರಕ್ಕೆ ಬಂದಾಗ ರಘು ಸರ್ ಯಾವಾಗ ಬಂದ್ರು, ಅವ್ರು ಯಾವಾಗ ಲೆಟರ್ ಕೊಟ್ರು, ನಮ್ಮ ಆಫೀಸ್ ಇಂದ ಯಾವಾಗ ಕಳ್ಸಿದ್ರು, ನನ್ಗೇನು ಐಡಿಯಾ ಇರ್ಲಿಲ್ಲ. ದೇ ಮೇಂಟೈನ್ ಕಂಪ್ಲೀಟ್ ಸೀಕ್ರೆಟ್. ಅವಾರ್ಡ್ಸ್ಗೆ ಇನ್ನೊಂದು 2-3 ಡೇಸ್ ಒಂದ್ ವೀಕ್ ಇದ್ದಾಗ ನಾಮಿನಿಯಲ್ಲಿ ಇದ್ದೀರಾ ಅಂತ ಗೊತ್ತಾಗ್ತಾ ಇತ್ತು. ಕಾಲ್ ಬಂದಾಗ ನನಗೆ ಗೊತ್ತಾಗ್ತಾ ಇತ್ತು ಹೊರತು ನಮ್ಮ ಆಫೀಸಲ್ಲಿ ನನಗೆ 2 ಸಲನು ಏನೂ ಹೇಳಿಲ್ಲ. ಅಂಡ್ ಅದ್ರ ಬಗ್ಗೆ ನನ್ಗೆ ಬಿಕಾಸ್ ನನ್ಗೆ ಅದ್ರದೊಂದು ಅವಾರ್ಡ್ ಇದೆ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ 24 ಅಲ್ಲಿ ನಂಗೆ ಫಸ್ಟ್ ಟೈಮ್ ಸಿಗೋವರೆಗೂ ನಂಗೆ ಅದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಬಟ್ ಎಲ್ರಿಗೂ ಒಂದು ಆಸೆ ಇರುತ್ತಲ್ವಾ, ನಾವಿರೋ ಫೀಲ್ಡ್ ಅಲ್ಲಿ ನಮ್ಗೊಂದು ರೆಕಗ್ನೈಸೇಷನ್ ಸಿಗ್ಬೇಕು ಅನ್ನೋದು ಡೆಫಿನೆಟ್ಲಿ ಆಸೆ ಇದ್ದೇ ಇರುತ್ತೆ. ಸೊ ಇದ್ರಲ್ಲಿ ಬಿಕಾಸ್ ನಾನು ಆಲ್ರೆಡಿ ಮ್ಯೂಸಿಕ್ ಅಲ್ಲಿ ತುಂಬಾ ಪ್ರಶಸ್ತಿಗಳು ಸಿಕ್ಬಿಟ್ಟಿತ್ತು ನನ್ಗೆ. ಐ ಥಿಂಕ್ ಇನ್ನೊಂದು ಪಾಯಿಂಟ್, ಆಸ್ ಎ ಜರ್ನಲಿಸ್ಟ್ ನಿಮ್ಗೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ನೀವ್ ಯಾವ ಚಾನಲ್ ಇನ್ನೊಂದು ಅಂತ ಮ್ಯಾಟರ್ ಆಗಲ್ಲ. ಆಸ್ ಎ ಜರ್ನಲಿಸ್ಟ್ ನೀವ್ ಮಾಡಿರೋ ಕೆಲಸಕ್ಕೆ ನಿಮಗೊಂದು ರೆಕಗ್ನೇಷನ್ ಸಿಗ್ತದೆ. ಅಂಡ್ ನಾಟ್ ಓನ್ಲಿ ನಿಮ್ಮ ಚಾನೆಲ್ ಮಾತ್ರ ನಿಮ್ನ ನೋಡಲ್ಲ, ಹೌದು, ಎಲ್ಲಾ ಸೌತ್ ಇಂಡಿಯಾ ಮೀಡಿಯಾ ಅವರು ನಿಮ್ನ ನೋಡಿ ಅದನ್ನ ರೆಕಗ್ನೈಸ್ ಮಾಡ್ತಾರೆ ಅನ್ನೋದು. ಸೊ ಹೌ ಇಸ್ ಯೋರ್ ಫ್ಯಾಮಿಲೀಸ್ ರೆಸ್ಪಾನ್ಸ್ ಟು ದಿಸ್? ಡೆಫಿನೆಟ್ಲಿ. ಈಗ ಪ್ರತಿಯೊಂದು ಅವಾರ್ಡ್ ಸಿಗುವಾಗ್ಲೂ ಯಾರ ಮನೇಲೂ ಬಿಡು ನಿಂಗೆ ಎಷ್ಟೊಂದು ಅವಾರ್ಡ್ ಸಿಕ್ಕಿದೆ, ಇದ್ಯಾವ ಮಹಾ ಅಂತ ಯಾರು ಹೇಳಲ್ಲ. ಪ್ರತಿಯೊಂದ್ಸಲ ಅವಾರ್ಡ್ ಸಿಕ್ಕಿದಾಗ್ಲೂ ಇಟ್ ಇಸ್ ಅ ಸ್ಪೆಷಲ್ ಫೀಲಿಂಗ್, ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್, ಇದು ಹೊಸ ನನ್ಗೆ ಸಂಗೀತದಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದಂಗೆ ಎಷ್ಟೊಂದು ಪ್ರಶಸ್ತಿ ಸಿಕ್ಕಿತ್ತು. ನಮ್ಮ ನ್ಯಾಷನಲ್ ಥ್ರೋಬಾಲ್ ಪ್ಲೇಯರ್ ಆಲ್ಸೋ, ನಾನು ನ್ಯಾಷನಲ್ಸ್ ಕೂಡ ರೆಪ್ರೆಸೆಂಟ್ ಮಾಡಿದ್ದೆ. ನಾನು ಬೇಕಾದಷ್ಟು ವೇದಿಕೆಗಳಲ್ಲಿ ಪ್ರಶಸ್ತಿ ತಗೊಂಡಿದ್ದೀನಿ. ದಟ್ ಈಸ್ ಆಲ್ ಅ ಡಿಫ್ರೆಂಟ್ ಇದು. ಬಟ್ ವೆನ್ ಇಟ್ ಕಮ್ಸ್ ಟು ಮೀಡಿಯಾ, ಐ ಥಿಂಕ್ ನಾನು 6 ವರ್ಷನೋ 7 ವರ್ಷನೋ ವರ್ಕ್ ಮಾಡದ್ಮೇಲೆ ನನಗೆ ಮೊದಲನೇ ಸಲ 24 ಅಲ್ಲಿ ನನ್ಗೊಂದು ಪ್ರಶಸ್ತಿ ಸಿಕ್ಕಿದ್ದು ಅಂತ ಅಂದಾಗ ದಟ್ ಫೀಲಿಂಗ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಈವನ್ ನನ್ನ ಮನೇಲೂ ಅಷ್ಟೇ, ನನ್ನ ಫ್ಯಾಮಿಲಿಗೆ ಸೋ ಹ್ಯಾಪಿ ಆ ಥರದೊಂದು ರೆಕಗ್ನೈಸೇಷನ್ ನನಗೆ ಸಿಕ್ಕಿದ್ದಕ್ಕೆ. ಅದರಲ್ಲೂ ಸೌತ್ ಇಂಡಿಯಾ ಮೀಡಿಯಾ ಲೆವೆಲ್ ಅಲ್ಲಿ ಒಂದು ರೆಕಗ್ನೈಸೇಷನ್ ಸಿಗುತ್ತೆ ಅಂದಾಗ ಪ್ರತಿಯೊಬ್ಬರಿಗೂ ಕಾಯ್ತಾ ಇರ್ತಾರೆ, ಅಯ್ಯೋ ನಾವು ನಾಮಿನಿ ಆಗಿದೀವ, ನಮಗ್ ಸಿಗುತ್ತಾ ಅಂತ. ಎಸ್, ಇಟ್ಸ್ ಅ ಬಿಗ್ ಒಂಥರ, ಇಟ್ಸ್ ಅನ್ ಇಮೋಷನಲ್ ಮೂಮೆಂಟ್ ಈವನ್ ಫಾರ್ ಫ್ಯಾಮಿಲಿ ಮೆಂಬರ್ಸ್. ನೀವು ಇಷ್ಟೆಲ್ಲ ಹೇಳಿದ್ರಿ, ಬಟ್ ನಮಗೂ ಕೂಡ ಗೊತ್ತು ನೀವು ಒಂದು ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡ್ಬೇಕಾಗಿತ್ತು. ಎಸ್, ವೆನ್ ಇಟ್ ಕಮ್ಸ್ ಟು ಮೀಡಿಯಾ, ಎಲ್ಲರನ್ನ ಎದುರಾಕೊಂಡು ಮುಂದೆ ನಿಂತ್ಕೊಂಡು ಮಾತಾಡತ್ತೆಗೆ ಕೆಲವೊಂದ್ಸತಿ ಎಲ್ಲಾನು ನಮಗೂ ಎಫೆಕ್ಟ್ ಆಗುವಂತ ಸಿಚುವೇಶನ್ ಕೂಡ ಬರುತ್ತೆ. ಆತರ ಒಂದು ಸಿಚುವೇಶನ್ ಬಂದಾಗ ಅದಷ್ಟೂನು ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಶೋಲ್ಡರ್ ಮೇಲೆ ಬಂತು. ಹೌ ಡಿಡ್ ಯು ಹ್ಯಾಂಡಲ್ ದಟ್? ಐ ಥಿಂಕ್ ಯಾವಾಗ ನಿಮಗ್ ಜವಾಬ್ದಾರಿಗಳು ನಿಮಗ್ ಬರುತ್ತೋ ಅವಾಗ್ಲೇ ನಿಮ್ಮ ಕೆಪಾಸಿಟಿ ಏನು ಅಂತ ನಿಮ್ಗೆ ಅರ್ಥ ಆಗಕ್ ಶುರು ಆಗುತ್ತೆ. ಅನ್ಲೆಸ್ ಅಂಟಿಲ್ ಅಲ್ಲಿವರೆಗೂ ಗೊತ್ತಾಗಲ್ಲ. ನನ್ನ ಪವರ್ ಟಿವಿ ಐ ಥಿಂಕ್ ಅನ್ಸುತ್ತೆ ಇಂಡಿಯನ್ ಮೀಡಿಯಾ ಅಲ್ಲ, ವರ್ಲ್ಡ್ ಮೀಡಿಯಾ ಇಂಡಸ್ಟ್ರಿಯಲ್ಲಿ 2 ಸಲ ಚಾನೆಲ್ ಬಂದಾಗಿ ಮತ್ತೆ ರೀಓಪನ್ ಆಗಿರೋ ಚಾನೆಲ್ ಯಾವ್ದಾದ್ರು ಇದ್ರೆ ಐ ಪ್ರೌಡ್ಲಿ ಸೇ ದಟ್ ಅದು ಪವರ್ ಟಿವಿ ಅಂತ. ಒಂದು 2020 ನಾವು ಯಡಿಯೂರಪ್ಪ ಸ್ಟೋರಿ ಮಾಡಿದಾಗ 2 months ನಮ್ ಚಾನೆಲ್ ಶಟ್ ಡೌನ್ ಮಾಡಿದ್ರು. ಇನ್ನೊಂದು ರೀಸೆಂಟ್ ಆಗಿ ನಿಮಗೆ ಗೊತ್ತಿರಬಹುದು, ನಾವು ಪ್ರಜ್ವಲ್ ರೇವಣ್ಣ ಸ್ಟೋರಿಯನ್ನ ನಾವು ಬ್ರೇಕ್ ಮಾಡಿದಾಗ 15 days ಸುಪ್ರೀಂ ಕೋರ್ಟ್ ಕ್ಲೋಸ್ ಆಗಿ ಸುಪ್ರೀಂ ಕೋರ್ಟ್ ತನಕ ಹೋಗಿ ಫೈಟ್ ಮಾಡಿ ನಾವು ಚಾನೆಲ್ ನ ಓಪನ್ ಮಾಡ್ಕೊಂಡು ಬರ್ಬೇಕಾಯ್ತು. 2020 ಆದಾಗ ನಾವು ಯಡಿಯೂರಪ್ಪ ಅವ್ರು CM ಆಗಿದ್ರು. ನಿಮಗ್ ಗೊತ್ತು ಖುಷಿ, ಯಾವ ಚಾನಲ್ ಸಿಟ್ಟಿಂಗ್ CM ಬಗ್ಗೆ ಸ್ಟೋರಿ ಮಾಡೋದಕ್ಕೆ ಧೈರ್ಯ ಮಾಡಲ್ಲ, ಮಾಡೂ ಇಲ್ಲ. ಅಂಥದ್ರಲ್ಲಿ ಪವರ್ ಟಿವಿ ಒಂದು ಎಥಿಕ್ ಬೇಸ್ಡ್ ಚಾನೆಲ್ ಆಗಿ ಸ್ಟಾರ್ಟ್ ಆಯ್ತು. ಅಂಡ್ ಅಲ್ಲಿರೋ ಎಲ್ಲಾ ಎಂಪ್ಲಾಯೀಸ್ ಅಷ್ಟೇನೆ, ದೇ ಸ್ಟುಡ್ ವಿತ್ ಅ ಕಂಪನಿ ಸ್ಟುಡ್ ವಿತ್ ಅಸ್. ಇಟ್ ಇಸ್ ಅ ವೈಸ್ ಅವರ್ಸ್. ನಾವು ನಿಮ್ ಜೊತೆ ನಿಂತ್ಕೊಂಡಿದ್ವಿ, ಕಂಪ್ನಿನೂ ನಮ್ ಜೊತೆ ನಿಂತ್ಕೊಂಡಿದೆ. ಆ ತರದ್ದು ಇಟ್ಸ್ ಲೈಕ್ ಅ ಫ್ಯಾಮಿಲಿ. ವಿ ಆಲ್ವೇಸ್ ಸೇ ಪವರ್ ಫ್ಯಾಮಿಲಿ. ಆ ತರ 2020 ಇನ್ಸಿಡೆಂಟ್ ಆದಾಗ ವಿರ್ ಆಲ್ ಶಾಕ್. ಏನು ಆಯ್ತಾ ಅಂತ ಗೊತ್ತಾಗಿಲ್ಲ. ನಮ್ ಬಾಸ್, ನಮ್ HR ಎಲ್ಲ ಅಪ್ಸ್ಕ್ಯಾಂಡಿಂಗ್ ಅಲ್ಲಿ ಇದ್ರು. ಒಂದು ಚಂದನ್ ಶರ್ಮಾ ವಾಸ್ ನಾಟ್ ದೇರ್ ಬೈ ದಟ್ ಟೈಮ್. ಸೊ ನಾವೆಲ್ಲ ಒಂದಷ್ಟು ಜನ ಎಂಪ್ಲಾಯೀಸ್ ಇದ್ವಿ. ರೆಹಮಾನ್ ವಾಸ್ ದೇರ್ ಅಟ್ ದಟ್ ಟೈಮ್. ಎಂಪ್ಲಾಯೀಸ್ ಇದ್ವಿ ಅಂಡ್ ಎಲ್ಲರೂ ಲೈಕ್ ವಿ ಆರ್ ಆಲ್ ಇನ್ ದ ಶಾಕ್. ಏನಾಗ್ತದೆ ಬಿಕಾಸ್ ನಮ್ಮ ಆಫೀಸಿಗೆ ನುಗ್ಗಿ ಸರ್ವರ್ನೆಲ್ಲ ಎತ್ಕೊಂಡು ಹೊಟ್ಟೋದ್ರು. ನಾವು ಟೆಲಿಕಾಸ್ಟೇ ಮಾಡಕ್ಕಾಗಲ್ಲ, ಆ ಥರ ಎಲ್ಲ ಮಾಡ್ಬಿಟ್ರು. ಸೊ ಆವಾಗ CCB ಅದನ್ನೆಲ್ಲ ಫೇಸ್ ಮಾಡ್ಬೇಕಾಯ್ತು. ನಮ್ಮ MD ಅವ್ರ ಫ್ಯಾಮಿಲಿ ಇರ್ಲಿ, HR ಫ್ಯಾಮಿಲಿ ಇರ್ಲಿ, ನನ್ನ ಫ್ಯಾಮಿಲಿಗಳೆಲ್ಲ ಸಫರ್ ಪಡ್ಬೇಕಾಯ್ತು ಆ ಟೈಮ್. ಎಲ್ಲೋ ಒಂದ್ ಪಾಯಿಂಟ್ ಅಲ್ಲಿ ನೀವ್ ಈ ಡಿಸಿಷನ್ ತಗೊಂಡು ಈ ಒಂದು ವರ್ಕ್ ಮಾಡ್ತಿರೋದ್ರಿಂದ
ಅದು ಬ್ಯಾಕ್ ಎಂಡ್ ನಿಮ್ಮ ಫ್ಯಾಮಿಲಿಗೂ ಕೂಡ ಎಫೆಕ್ಟ್ ಆಯ್ತು. ಯಾ, ಡೆಫಿನೆಟ್ಲಿ. ಅವತ್ತು ಅನಿಸ್ತು ನನಗೆ ಬೇಕಿತ್ತ ಈ ಕೆಲಸ, ಏನಕ್ಕೆ ಬರ್ಬೇಕಾಗಿತ್ತು ಅಂತ. ಬಿಕಾಸ್ ಅಲ್ಲಿ ನಾನು ಹೇಳದ್ನಲ್ಲ, ಅಲ್ಲಿ ಒಂದು ಸಪೋರ್ಟ್ ಮಾಡುವಂತ ಒಂದು ವರ್ಗ ಇದ್ರೆ ಹೇಗಾದ್ರೂ ಮಾಡಿ ನಮ್ಮನ್ನ ಪೊಲೀಸ್ ಅವ್ರ ಹತ್ರ ಸಿಗಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದು ಇನ್ನೊಂದು ವರ್ಗ ಇತ್ತು. ಬಿಕಾಸ್ ನಾನು ಓಪನ್ ಆಗಿ ಹೇಳ್ಬೇಕು ಅಂತಂದ್ರೆ, ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ, ಸೊ ಅಫ್ಕೋರ್ಸ್ ಅನ್ಸುತ್ತಲ್ವಾ, ಈಗ ನಮ್ಮ MD ಅವ್ರ ಫ್ಯಾಮಿಲಿನೂ ಸಫರ್ ಆಯ್ತು ಆ ಟೈಮಲ್ಲಿ. ಅವ್ರಿಗೇನು ಗೊತ್ತಿರಲಿಲ್ಲ, ದೇ ಆಲ್ಸೋ ಸಫರ್ಡ್. ಈವನ್ ನಮ್ಮ HR ಫ್ಯಾಮಿಲಿ ಸಫರ್ ಆಯ್ತು ಆ ಟೈಮಲ್ಲಿ, ನನ್ನ ಫ್ಯಾಮಿಲಿ ಸಫರ್ ಆಯ್ತು. ವಿ ಡೋಂಟ್ ನೋ ಎನಿಥಿಂಗ್, ಬಟ್ ಸ್ಟಿಲ್ ನಮ್ಮ ಫ್ಯಾಮಿಲಿ ಅವ್ರಿಗೆ ಏನೂ ಗೊತ್ತಿರಲಿಲ್ಲ. ಸ್ಟಿಲ್ ಅವರೆಲ್ಲ ಸಫರ್ ಆಗ, ನಾವು ತಗೊಂಡಿರೋ ಡಿಸಿಷನ್ ಗಳಿಂದ ನಮ್ಮ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ ಅಂದಾಗ ಇಟ್ ಇಸ್ ಅ ಮೆಂಟಲ್ ಅಂಡ್ ಫಿಸಿಕಲ್ ಅಬ್ಸಲ್ಯೂಟ್ಲಿ ಬ್ರೇಕ್ಡೌನ್. ಅಬ್ಸಲ್ಯೂಟ್ಲಿ. ಯಾಕೆ ಅಂತಂದ್ರೆ ನಮ್ಗೆ ಅವಾಗ ಕಂಪ್ನಿ ಉಳಿಸ್ಕೋಬೇಕು, ಫ್ಯಾಮಿಲಿ ಜೊತೆ ನಿಲ್ಬೇಕು ಅನ್ನೋದು ಗೊತ್ತಾಗಲ್ಲ. ಹೌ ಡಿಡ್ ಯು ಹ್ಯಾಂಡಲ್ ಇಟ್? ಆಕ್ಚುಲಿ CCB ಪೊಲೀಸರು ನನ್ನ ತಾಯಿನೆಲ್ಲ ಮನೆ CCB ಕರ್ಸೋವರೆಗೂ ಅವ್ರಿಗೆ ಯಾರಿಗೂ ಏನೋ ವಿಷಯನೇ ಗೊತ್ತಿರ್ಲಿಲ್ಲ. ಬಿಕಾಸ್ ನಾನೇನು ತಿಳಿಸೂ ಇರ್ಲಿಲ್ಲ. ಅಂಡ್ ನಾನು ಬೆಂಗಳೂರಿಗೆ ಹೊಸಬ್ಳಾಗಿದ್ರಿಂದ ನನ್ನ ಜೊತೆನೂ ನಿಂತ್ಕೊಳಕ್ ಯಾರು ಇರ್ಲಿಲ್ಲ. ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಏನು ಹೇಳಕ್ ಹೋಗ್ಲಿಲ್ಲ, ಯಾಕೆಂದ್ರೆ ಅವ್ರು ಬಂದು ಏನು ಮಾಡಕ್ ಆಗಲ್ಲ ಅಲ್ಲಿ. ಅಂಡ್ ಇಂಡಸ್ಟ್ರಿಯಲ್ಲಿ ನನಗೆ ಯಾರು ಗೊತ್ತಿರ್ಲಿಲ್ಲ ಟು ಗೋ ಅಂಡ್ ಆಸ್ಕ್ ಹೆಲ್ಪ್. ನಂಗೆ ಯಾರು ಗೊತ್ತಿರ್ಲಿಲ್ಲ. ನಮ್ಮ ಅಡ್ವೊಕೇಟ್ ಒಬ್ರು ಇದ್ರು ನನ್ನ ಜೊತೆಗೆ. ಸೊ ಬೇಲೆಲ್ಲ ಮಾಡಿಸುವಾಗ ಓಡಾಡ್ಬೇಕು ಅಂತ ಅಂದಾಗ ಪದೇ ಪದೇ CCB ಅವ್ರ ಎಂಕ್ವೈರಿ ಕರಿತಾನೆ ಇರೋರು, ಹರಾಸ್ ಮಾಡೋರು. ಈವನ್ ನಮ್ಮ MD ಅವ್ರ ಫ್ಯಾಮಿಲಿನೂ CCB ಅವರು ತುಂಬಾ ಹರಾಸ್ ಮಾಡಿದ್ರು. ಈವನ್ ನಮ್ಮ HR ಫ್ಯಾಮಿಲಿ ಅವ್ರನ್ನ ಎಂಕ್ವೈರಿಗೆ ಒಳಪಡಿಸಿದ್ರು. ಸೊ ಫ್ಯಾಮಿಲೀಸ್ ಹಿಂಗ. ಬಟ್ ನಾನು ಥ್ಯಾಂಕ್ ಯು ಹೇಳ್ಬೇಕು, ನಮ್ ಎಲ್ಲಾ ಫ್ಯಾಮಿಲಿಗಳು ನಮ್ ಜೊತೆ ನಿಂತ್ಕೊಂಡ್ರು ಆ ಟೈಮಲ್ಲಿ. ದೇ ಸ್ಟುಡ್ ವಿತ್ ಅಸ್. ಸೊ ಅದಕ್ಕೆ ಅನ್ಸುತ್ತೆ ಫ್ಯಾಮಿಲಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವ್ದೇ ಒಂದು ಫೀಲ್ಡ್ ಅಲ್ಲಿ ಎಲ್ಲೇ ಕೆಲಸ ಮಾಡ್ಬೇಕು ಅಂದಾಗ ಫ್ಯಾಮಿಲಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಬಿಕಾಸ್ ಎಂಡ್ ಆಫ್ ದ ಡೇ ಬ್ಯಾಕಪ್ ಅಂತ ಹಿಂದೆ ಬಿದ್ರು ಅವ್ರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಎಕ್ಸಾಕ್ಟ್ಲಿ. ಹೌದು, ಫ್ಯಾಮಿಲಿ ಬ್ಯಾಕಪ್ ಬೇಕೇ ಬೇಕು. ಬಿಕಾಸ್ ನೀವು ಬೀಂಗ್ ಅ ಜರ್ನಲಿಸ್ಟ್, ನೀವು 9 to 5 ಜಾಬ್ ಮಾಡಕ್ ಆಗಲ್ಲ. ನೀವು ಅರ್ಧ ರಾತ್ರಿ ನಾವು ಆಪರೇಷನ್ ಸಿಂಧೂರ್ ಎಲ್ಲ ಆದಾಗ ಆಲ್ಮೋಸ್ಟ್ ರಾತ್ರಿ 1 ಗಂಟೆ 2 ಗಂಟೆವರೆಗೂ ನಾವು ಲೈವ್ ಮಾಡಿದ್ವಿ. ನಾರ್ಮಲಿ ಆಗ್ಬಿಟ್ರೆ ಬೇರೆ ಫ್ಯಾಮಿಲಿ ಯಾರು ಬಿಡ್ತಾರೆ 1 ಗಂಟೆ ರಾತ್ರಿವರೆಗೂ 2 ಹೊರಗಡೆ ಇರ್ತೀವಿ ಅಂತಂದ್ರೆ ದೇ ಡೋಂಟ್ ಅಲೋ ಅಸ್ ಅಲ್ವಾ. ಸೊ ಐ ಥಿಂಕ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿರೋ ಅಷ್ಟು ಹೆಣ್ಮಕ್ಳಿಗೆ ಫ್ಯಾಮಿಲಿ ಸಪೋರ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾಟ್ ಓನ್ಲಿ ಹೆಣ್ಮಕ್ಳು, ಗಂಡ್ ಮಕ್ಳಿಗೂ ದಟ್ ಇಟ್ ಅಪ್ಲೈಸ್. ಬಟ್ ನನಗ್ ಅನ್ಸುತ್ತೆ ಇನ್ನೂ ಕೆಲವು ಫ್ಯಾಮಿಲಿಗಳು, ಎಷ್ಟೋ ಜನ ಹೆಣ್ಮಕ್ಳಿಗೆ ಮೀಡಿಯಾದಲ್ಲಿ ಕೆಲಸ ಮಾಡ್ಬೇಕು ಅಂತ ಆಸೆ ಇದ್ರು ಫ್ಯಾಮಿಲಿ ಸಪೋರ್ಟ್ ಸಿಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಜರ್ನಲಿಸಂ ಇಂದ ನಿಮ್ಮ ಪರ್ಸನಲ್ ಬಿಹೇವಿಯರ್ಸ್ ಅಥವಾ ಹ್ಯಾಬಿಟ್ಸ್ ಕೂಡ ಬದಲಾಗಿದ್ಯಾ? ಬೇಕಾದಷ್ಟು ಬದಲಾಗಿದೆ. ಆಬ್ವಿಯಸ್ಲಿ ಚೇಂಜಸ್ ಆಗಿದೆ. ಒಂದು ಫನ್ನಿ ಹೇಳ್ಬೇಕಂದ್ರೆ, ನನ್ನ ಚಾನಲ್ಗೆ ಫಸ್ಟ್ ಸೇರಿದಾಗ PCR ಅಲ್ಲಿ ಆಡಿಯೋ ಕನ್ಸೋಲ್ ಇರುತ್ತಲ್ಲ, ಅವರು ಮೇಡಮ್ ಜೋರಾಗಿ ಮಾತಾಡಿ ಮೇಡಮ್, ಫುಲ್ ಆಡಿಯೋ ರೇಸ್ ಮಾಡಿದ್ವಿ, ಜೋರಾಗಿ ಮಾತಾಡಿ ಅನ್ನೋರು. ಬಿಕಾಸ್ ಮೈ ಟೋನ್ ವಾಸ್ ಸೋ ಲೋ, ಬಿಕಾಸ್ ಐ ಕೇಮ್ ಫ್ರಮ್ ಅ ಸಿಂಗಿಂಗ್ ಬ್ಯಾಕ್ಗ್ರೌಂಡ್. ಬಟ್ ಈಗ ಅವರು ಮೆತ್ತಗ್ ಮಾತಾಡಿ ಮೇಡಮ್ ಅಂತಾರೆ. ಅಂದ್ರೆ ನನ್ನ ಟೋನ್ ಅಷ್ಟು ಬದಲಾಗಿದೆ, ಚೇಂಜ್ ಆಗೋಗಿದೆ. ಒಂದು ಇನ್ನೊಂದು, ಯು ಕೀಪ್ ಕ್ವೆಶ್ಚನಿಂಗ್ ದ ಥಿಂಗ್ಸ್ ಅಂಡ್ ಸೊಸೈಟಿ ಅಲ್ವಾ. ಯಾವಾಗ್ಲೂ ಸಿಸ್ಟಮ್ ನ ಕ್ವೆಶ್ಚನ್ ಮಾಡ್ತಿರ್ತೀರ. ಸೊ ಮನೇಲಿ ಯಾರೇ ಏನೇ ಕೇಳಿದ್ರು ವಿತೌಟ್ ಆರ್ಗ್ಯುಮೆಂಟ್, ವಿತೌಟ್ ಕ್ವೆಶ್ಚನಿಂಗ್ ನೀವೇನು ಅಕ್ಸೆಪ್ಟೇ ಮಾಡಕ್ ಆಗಲ್ಲ. ಏನಾದ್ರು ಹೇಳಿದ ತಕ್ಷಣ ಅದ್ಯಾಕೆ ಹಿಂಗೆ, ಇದ್ಯಾಕೆ ಹಿಂಗೆ. ಎಷ್ಟೋ ಸಲ ಮನೆಯವ್ರ ಮೇಲೆ ಡೌಟ್ ಬಂದ್ಬಿಡುತ್ತೆ, ಇದ್ಯಾಕೆ ಹಿಂಗಾಯ್ತು, ಇನ್ನೇನೋ ಮಾಡ್ತಾ. ಸಿ ದಟ್ ನೆಗೆಟಿವಿಟಿ ಎಲ್ಲ ಒಂದು ವರ್ಕ್ ಫೀಲ್ಡ್ ಅಲ್ಲೂ ಅದಿದೆ. ಇವಾಗ ಫಾರ್ ಎಕ್ಸಾಂಪಲ್ ಆಸ್ ಅನ್ ಆಕ್ಟರ್ ನೀವು ಜಾಸ್ತಿ ನೆಗೆಟಿವ್ ರೋಲ್ಸ್ ಮಾಡ್ತಿದ್ರೆ ಅದು ಎಫೆಕ್ಟ್ ಆಗುತ್ತೆ 100%. ಆಸ್ ಅ ಜರ್ನಲಿಸ್ಟ್ ಕ್ವೆಶ್ಚನ್ ಮಾಡಿ ಇವಾಗ ಪ್ರತಿಯೊಂದಕ್ಕೂ ಕ್ವೆಶ್ಚನ್ ಮಾಡ್ಬೇಕು, ಹಂಗಾಗ್ಬಿಡುತ್ತೆ. ಅಂಡ್ ಅದನ್ನ ನೋಡೋರ್ಗೆ ಹೆಂಗ್ ಅನ್ಸುತ್ತೆ, ನೀನು ಜರ್ನಲಿಸ್ಟ್ ಅಂತ ನ್ಯೂಸ್ ಚಾನಲ್ ಇದೆಯಾ ಅಂತ ಹಿಂಗೆಲ್ಲ ಮಾತಾಡ್ತೀಯ ನೀನು, ಅದನ್ನೆಲ್ಲ ನಿನ್ ಚಾನಲ್ ಅಲ್ಲಿ ಇಟ್ಕೋ, ಮನೇಲಿ ಇಟ್ಕೋಬೇಡ. ಈ ತರದೆಲ್ಲ ಮಾತುಗಳು ಆಬ್ವಿಯಸ್ಲಿ ಬರ್ತಾನೆ ಇರುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ, ಮನೆಯವ್ರುಗಳೇ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗಿದ್ದಾರೆ. ಒಂದು ಇನ್ನೊಂದು ಲೈಕ್ ತುಂಬಾ ನಿಮ್ಮನ್ನು ಸೇರಿಸದಂತೆ ವಿ ಕೆನಾಟ್ ಗಿವ್ ಟೈಮ್ ಟು ಅವರ್ ಪರ್ಸನಲ್ ಲೈಫ್ಸ್. ಅಂಡ್ ನಮ್ಮ ಹೆಲ್ತ್ ಬಗ್ಗೆನೇ ನಾವು ಕೇರ್ ಮಾಡ್ಕೊಳಕ್ ಆಗಲ್ಲ. ಯಾಕೆಂದ್ರೆ ನಮ್ ಸ್ಲೀಪಿಂಗ್ ಟೈಮಿಂಗ್ಸ್ ಪ್ಯಾಟರ್ನ್ಸ್ ಅದೆಲ್ಲ ಇಟ್ ಇಸ್ ಕಂಪ್ಲೀಟ್ಲಿ ಚೇಂಜ್. ನಾವು ಎಲ್ಲ ಮಲಗ್ದಾಗ ನಾವು ಮನೆಗೆ ಹೋಗ್ತೀವಿ, ಎಲ್ಲ ಎದ್ದಳೋ ಅಷ್ಟೊತ್ತಿಗೆ ನಾವು ಆಫೀಸ್ಗೆ ಹೋಗಿರ್ತೀವಿ. ಸೊ ನಾನು ಅಂತಲ್ಲ, ಎಲ್ಲಾ ಜರ್ನಲಿಸ್ಟ್ಗಳದ್ದು ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಲೈಕ್ ಊಟ ತಿಂಡಿಗೆ ನಮಗ್ ಪ್ರಾಪರ್ ಆಗಿ ಟೈಮ್ ಸಿಗಲ್ಲ, ಕಂಟಿನ್ಯೂ ಲೈವ್ ಅಲ್ಲಿ ಇರ್ತೀವಿ, ಕಂಟಿನ್ಯೂ ಶೂಟ್ ಅಲ್ಲಿ ಇರ್ತೀವಿ. ಸೊ ಹೋದ್ ಕಡೆ ಅಡ್ಜಸ್ಟ್ ಆಗಲ್ಲ. ಸೊ ಈ ತರದೆಲ್ಲ ಇದ್ದೇ ಇರುತ್ತೆ. ಬಟ್ ಹೌ ಪ್ರೌಡ್ ಆಫ್ ಯು ಆಫ್ ದಿಸ್ ಹೋಲ್ 8-year ಜರ್ನಿ. ಇಫ್ ಯು ಹ್ಯಾವ್ ಟು ಲುಕ್ ಬ್ಯಾಕ್, ಒಂದ್ಸತಿ ಹಿಂದೆ ತಿರುಗಿ ನೋಡಿದ್ರೆ ನನ್ನ ಜರ್ನಿ ಬಗ್ಗೆ ನಾನು ಒಂದ್ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ, so far it was good. It was ಏನಂತ ಹೇಳ್ಬೋದು, ರೋಲರ್ ಕೋಸ್ಟರ್ ಕೈಂಡ್ ಆಫ್. ಬಟ್ ಐ ಫೀಲ್ ಸೋ ಪ್ರೌಡ್
ಒಂದ್ ಹೆಣ್ಮಗ್ಳಾಗಿ ಒಂದ್ ಊರಿಂದ ಊರ್ ಬಿಟ್ಟು ಊರಿಗೆ ಬಂದು ಬೆಂಗಳೂರಂತ ಒಂದು ಮಾಯಾನಗರಿಯಲ್ಲಿ ನಿಮ್ ತನನ ಉಳಿಸ್ಕೊಂಡು ನೀವು ನೀವಾಗೆ ಇಟ್ಕೊಂಡು ಎಷ್ಟೇ ಆರೋಪಗಳು ನಿಮ್ ಮೇಲೆ ಬಂದ್ರು, ಎಷ್ಟೇ ನಿಮ್ ಮೇಲೆ ಅಲಿಗೇಷನ್ಸ್ ಬಂದು ನಿಮ್ಮನ್ನ ಟಾರ್ಗೆಟ್ ಮಾಡಿದ್ರು, ಸ್ಟಿಲ್ ಯು ಆರ್ ದೇರ್, ಯು ಆರ್ ಮೂವಿಂಗ್ ಫಾರ್ವರ್ಡ್ ಅಂತ ಅಂದಾಗ ಎಸ್, ಯು ಹ್ಯಾವ್ ಟು ಟೇಕ್ ಇಟ್, ಯು ಆರ್ ಸ್ಟ್ರಾಂಗ್. ಎನಿ ರಿಗ್ರೆಟ್ಸ್ ಆರ್ ಎನಿಥಿಂಗ್ ದಟ್ ಯು ಫೀಲ್ ನಾನು ಇದನ್ನ ಮಾಡಿದ್ದಿಲ್ಲ ಅಂದಿದ್ರೆ ಈ ಒಂದು ಜರ್ನಿ ಇನ್ನೂ ಚೆನ್ನಾಗಿರುತ್ತಿತ್ತು? ನೋ, ನಂಗೆ ಆ ಥರದ್ದು ಯಾವುದೇ ರಿಗ್ರೆಟ್ಸ್ ಇಲ್ಲ. ಯಾಕೆಂದ್ರೆ ನನ್ನ ಶಕ್ತಿ ಮೀರಿ ಐ ಹ್ಯಾವ್ ಪರ್ಫಾರ್ಮ್ಡ್ ವೆಲ್. ಸೊ ನನ್ನ ಯಜಮಾನಿ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ವಿ, ಮಹಿಳಾ ಸಾಧಕಿಯರ ಯಶೋಗಾಥೆ ಅಂತ. ಅದ್ರಲ್ಲಿ ಒಂದು 108 ಜನ ವಿಮೆನ್ ಅಚೀವರ್ಸ್ ನಾವು ಇಂಟರ್ವ್ಯೂ ಮಾಡಿದ್ದ ಆಪರ್ಚುನಿಟಿ ನನಗೆ ಸಿಕ್ತು. ಸೊ ಒಬ್ಬೊಬ್ಬರನ್ನ ಇಂಟರ್ವ್ಯೂ ಮಾಡುವಾಗ್ಲೂ ಒಂದೊಂದು ಏನೋ ಇನ್ಪುಟ್ಸ್ ನಾನು ತಗೊಳ್ತಾ ಇದ್ದೆ. ದಟ್ ಇಸ್ ಹೌ ಐ ಮೌಲ್ಡ್ ಮೈ ಸೆಲ್ಫ್. ಸೊ ನನಗೆ ಯಾವುದೇ ರೀತಿಯಾದಂತಹ ರಿಗ್ರೆಟ್ಸ್ ನನ್ನ ಕೆಲಸದ ವಿಚಾರದಲ್ಲಿ ಇಲ್ಲ. ಬಿಕಾಸ್ ಎಸ್, ನನ್ನ ಕೆಲಸ ಕಂಪ್ನಿ ನನಗೆ ಸಪೋರ್ಟ್ ಮಾಡಿದೆ, ಕಂಪ್ನಿ ಸ್ಟುಡ್ ವಿತ್ ಮೀ, ಕಂಪ್ನಿ ಗೇವ್ ಮಿ ಆಲ್ ದ ಆಪರ್ಚುನಿಟೀಸ್, ಐ ಪ್ರೂವ್ಡ್ ಮೈ ಸೆಲ್ಫ್. ಕೆಲಸದಲ್ಲಿ ನನ್ಗೆ ಯಾವುದೇ ರಿಗ್ರೆಟ್. ಇಲ್ಲಿವರೆಗೂ ಎಷ್ಟು ಪ್ರೋಗ್ರಾಮ್ಗಳು ಮಾಡಿದಿರಾ ಅಂಡ್ ವಿಚ್ ಒನ್ ಇಸ್ ಯುವರ್ ಮೋಸ್ಟ್ ಫೇವ್ರೆಟ್? ಸುಮಾರು ಪ್ರೋಗ್ರಾಮ್ಸ್ ಮಾಡಿದ್ದೀನಿ, ಹಬ್ಬಗಳದ್ದು ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲಾನು. ಆಲ್ಮೋಸ್ಟ್ ಒಂದು 250-260 ಪ್ಲಸ್ ಇಂಟರ್ವ್ಯೂಸ್ ಮಾಡಿದ್ದೀನಿ ನಾನು. ಸೊ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ರೈತರು ಪ್ರೋಗ್ರಾಮ್. ಯಾಕೆಂದ್ರೆ ದರ್ ಲೈಫ್ ಇಸ್ ನಾಟ್ ಸೋ ಈಸಿ. ನಾವ್ ಅನ್ನ ಎಷ್ಟು ವೇಸ್ಟ್ ಮಾಡ್ತೀವಿ, ಅವ್ರು ಎಷ್ಟು ಕಷ್ಟ ಪಡ್ತಾರೆ. ಸೊ ನನ್ಗೆ ಆ ಶೂಟ್ ಮಾಡ್ಬೇಕಾದ್ರೆ ನನಗೆ ಹೊಟ್ಟೆ ಹಸಿವಾಗ್ತಿತ್ತಲ್ಲ, ಅವಾಗ ನಾವು ಒಂದ್ಸಲ ಐ ಜಸ್ಟ್ ವಾಂಟೆಡ್ ಟು ರಿಮೆಂಬರ್ ಒಂದು ಇನ್ಸಿಡೆಂಟ್. ಅಂದ್ರೆ ನಾವು ರಾಯಚೂರಲ್ಲಿ ಶೂಟ್ ಮಾಡ್ತಿದ್ವಿ, ಅಲ್ಲೊಬ್ರು ತೋಟಕ್ಕೆ ಹೋಗಿದ್ವಿ. ಶೂಟ್ ಮಾಡ್ತಾ ಮಾಡ್ತಾ ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗೋಗಿತ್ತು. ಅಲ್ಲಿ ಏನು ಸಿಗೋ ತರ ಪರಿಸ್ಥಿತಿ ಏನು ಇರ್ಲಿಲ್ಲ. ಹಣ್ಣುಗಳಿತ್ತು, ಬಟ್ ನನ್ ಗಂಟ್ಲು ಹಾಳಾಗಿ ನೋವಿದ್ರಿಂದ ನಾನು ಫ್ರೂಟ್ಸ್ ಏನು ತಿನ್ನೋ ತರಾನು ಇರ್ಲಿಲ್ಲ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಾ ಇತ್ತು. ನಾನು ಸೀದಾ ಅವರ ಒಂದು ತೋಟದ ಮನೆ ಒಳಗಡೆ ಹೋದೆ. ಅಲ್ಲೊಂದ್ ಕಿಚನ್ ಅಲ್ಲಿ ಒಂದು ರೊಟ್ಟಿ ಇಟ್ಟಿದ್ರು. ಗೊತ್ತಲ್ಲ, ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಇಟ್ಟಿರ್ತಾರೆ. ರೊಟ್ಟಿ ಇಟ್ಟಿದ್ರು. ರೊಟ್ಟಿ ಮೇಲೆ ಇರುವೆ ಎಲ್ಲ ಕುತ್ಕೊಂಡ್ಬಿಟ್ಟಿತ್ತು. ಬಟ್ ನಂಗೆ ಹಸಿವು ತಡಿಯಕ್ ಆಗ್ತಿಲ್ಲ. ನಾನು ಆ ರೊಟ್ಟಿ ತಗೊಂಡು ಅದನ್ನೆಲ್ಲ ಹೀಗೀಗ್ ಮಾಡಿ ಆ ಇರುವೆನೆಲ್ಲ ಕೆಳಗ್ ತಳ್ಳಿ, ಇಷ್ಟೇಷ್ಟ ಒಂಚೂರು ಚಟ್ನಿ ಪುಡಿ ಇತ್ತು ಅದ್ರಲ್ಲಿ ಸೈಡಲ್ಲಿ ಇಟ್ಟಿದ್ರು. ಅವ್ರು ಇನ್ನೂ ಏನೂ ಮಾಡಿರ್ಲಿಲ್ಲ. ಸೊ ಅಲ್ಲೇ ನೆಲದ ಮೇಲೆ ಕುತ್ಕೊಂಡು ಐ ಸ್ಟಾರ್ಟೆಡ್ ಹ್ಯಾವಿಂಗ್ ಇಟ್. ನಂಗೆ ಅನ್ಸ್ತು ಅವಾಗ, ನಾವು ಊಟಕ್ಕೆ ಎಷ್ಟು ಬೆಲೆ ಕೊಡ್ಬೇಕು, ಊಟ ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟು, ಮತ್ತೆ ಅವ್ರು ಎಷ್ಟು ಕಷ್ಟ ಪಡ್ತಾರೆ ಅಂತ ಅವಾಗ ಅರ್ಥ ಆಯ್ತು. ಓವರ್ ಆಲ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಅನ್ಸುತ್ತೆ. ನಿಮ್ಮಿಂದ ನೋಡಿ ಕಲಿಯೋರಿಗೆ ತುಂಬಾ ಇದೆ. ಸೊ ಈ ಒಂದು ಫೀಲ್ಡ್ಗೆ ಯಾರಾದ್ರೂ ಮುಂದೆ ಬರ್ಬೇಕು ಅಂತಂದ್ರೆ ಅವ್ರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ? ಸೊ ಈ ಫೀಲ್ಡ್ಗೆ ಯಾರಾದ್ರೂ ಬರ್ಬೇಕು ಅಂತ ಅಂದ್ರೆ ಬಿ ರೆಡಿ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತೀನಿ. ಎವ್ರಿಥಿಂಗ್ ಇನ್ ದ ಸೆನ್ಸ್, ಬಿ ರೆಡಿ ಟು ಅಕ್ಸೆಪ್ಟ್ ಗಾಸಿಪ್ ನ ಅಕ್ಸೆಪ್ಟ್ ಮಾಡಕ್ ರೆಡಿ ಆಗಿರಿ, ಅಲಿಗೇಷನ್ಸ್ ನ ಅಕ್ಸೆಪ್ಟ್ ಮಾಡಕ್ ರೆಡಿ ಆಗಿರಿ, ಟಾರ್ಗೆಟಿಸಮ್ ನ ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಆಗಿರಿ. ಫಸ್ಟ್ ನಾನು ನೆಗೆಟಿವ್ಸ್ ಹೇಳ್ಬಿಡ್ತೀನಿ, ಆಮೇಲೆ ಪಾಸಿಟಿವ್ಸ್ ಹೇಳ್ತೀನಿ. ಆಮೇಲೆ ನಿಮ್ಮನ್ನ ಕೆಳಗ್ ಹಾಕೋರು ತುಂಬಾ ಜನ ಇದ್ದಾರೆ. ಸೊ ಮತ್ತೆ ಮೇಲ್ ಎದ್ದಳ್ತಾನೆ ಇರ್ತೀನಿ ಅನ್ನೋ ಮೈಂಡ್ ಸೆಟ್ಗೆ ನೀವು ರೆಡಿ ಆಗಿರಿ. ಇದಿಷ್ಟು ನೆಗೆಟಿವ್ಸ್. ಫಸ್ಟ್ ನೀವು ಇದಿಷ್ಟಕ್ಕೆ ರೆಡಿ ಆಗಿದ್ರೆ ಏನ್ ಮಿಕ್ಕಿದೆಲ್ಲ ಫೇಸ್ ಮಾಡ್ಬೋದು. ಅಂಡ್ ಈ ಫೀಲ್ಡ್ ಬರೋರಿದ್ರೆ ನಾನು ಸರ್ವೈವ್ ಆಗ್ಬೇಕು ಅಂತಾನೆ ಬನ್ನಿ. ಡೋಂಟ್ ಕಮ್ ಫಾರ್ ದ ಸೇಕ್ ಆಫ್ ಸ್ಯಾಲರಿ. ಬಿಕಾಸ್ ಜರ್ನಲಿಸಮ್ ಇಟ್ ಇಸ್ ನಾಟ್ ಅ ಜಾಬ್, ಇಟ್ ಇಸ್ ಅ ಸರ್ವಿಸ್. ಸೊ ಈಗ ನಾನು ಏನ್ ಮಾಡ್ತೀನಿ, ಯಾವ್ದಾದ್ರು ಸ್ಟೋರಿ ಇತ್ತು ಅಂದ್ರೆ ನಾನು ಸ್ಟೋರಿ ತರ ಮಾಡಿ ಬಿಡಲ್ಲ. ಐ ಪರ್ಸನಲಿ ಕಮ್ಯುನಿಕೇಟ್ ಟು ದ ಆಫೀಸರ್, ಯಾರಿದಾರೋ ಅಲ್ಲಿ ಕಾಲ್ ಮಾಡಿ ಅಲ್ಲಿ ಏನಿದೆ ನನ್ನ ಕೈಲಾದಷ್ಟು ನಾನು ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀನಿ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಯು ನೀಡ್ ಸಮ್ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್, ರೈಟ್? ನಾವು ಮೀಡಿಯಾದಲ್ಲಿ ಒಬ್ರು ಲೈಫ್ ನ ಹಾಳು ಮಾಡೋದು ತುಂಬಾ ಈಸಿ. ಯಾವ್ದೋ ಒಬ್ರು ಸ್ಟೋರಿ ಹಾಕ್ಬಿಟ್ಟು ಅವ್ರ ಲೈಫ್ ಸ್ಪಾಯಿಲ್ ಮಾಡೋದು ತುಂಬಾ ಈಸಿ. ಬಟ್ ಒಬ್ರಿಗೆ ಬದುಕು ಕಟ್ಕೊಡೋದು ತುಂಬಾ ಕಷ್ಟ ಇದೆ. ನಮ್ಮ ಆಫೀಸ್ಗೆ ಎಷ್ಟೋ ಜನ ಬರ್ತಾರೆ ಪವರ್ ಟಿವಿಗೆ, ಗಂಡ ಹೆಂಡತಿ ಜಗಳ ಆಗಿದೆ, ಇನ್ನೇನೋ ಆಗಿದೆ, ಮಗದೊಂದು ದುಡ್ಡು ಮೋಸ ಮಾಡಿದಾರೆಲ್ಲ. ಸೊ ನಮ್ಮ ಮ್ಯಾನೇಜ್ಮೆಂಟ್ ಇರ್ಲಿ, ನನಗೆ ಗೊತ್ತಿರಂಗ ನಾವಾಗ್ಲಿ, ನಾ ಹೇಳೋದು ಒಂದೇ, ಡೋಂಟ್ ಕೀಪ್ ಮೀಡಿಯಾ ಆಸ್ ಅ ಫಸ್ಟ್ ಆಪ್ಷನ್, ಕೀಪ್ ಮೀಡಿಯಾ ಆಸ್ ಅ ಲಾಸ್ಟ್ ಆಪ್ಷನ್. ಬಿಕಾಸ್ ಒಂದ್ಸಲ ನಿಮ್ ಮೀಡಿಯಾಗ್ ಬಂದ್ರೆ ನಿಮ್ ಲೈಫ್ ಸರಿ ಆಗಲ್ಲ. ನಾವ್ ಒಬ್ರು ಪರವಾಗಿ ಮಾತಾಡ್ಬೇಕು, ಇನ್ನೊಬ್ರು ಅಗೇನ್ಸ್ಟ್ ಆಗೇ ಇರ್ಬೇಕು. ಸೊ ನಾವ್ ಇಬ್ರು ಪರವಾಗೂ ಮಾತಾಡಕ್ ಆಗಲ್ಲ. ಯಾರಿಗಾದ್ರೂ ಒಬ್ರಿಗೆ ಅದ್ರಲ್ಲಿ ಅನ್ಯಾಯ ಆಗೇ ಆಗುತ್ತೆ. ಸೊ ಮೀಡಿಯಾನ ನಿಮ್ ಪ್ರಿಯಾರಿಟಿನೇ ಮಾಡ್ಕೋಬೇಡಿ. ಅದನ್ನ ಲಾಸ್ಟ್ ಆಪ್ಷನ್ ಎಲ್ಲೂ ಏನು ಸಿಗದೆ ಇದ್ದಾಗ ಮೀಡಿಯಾ ಮುಂದೆ ಬನ್ನಿ. ಎಸ್, ಯಾಕಂದ್ರೆ ಒಂದ್ಸಲಿ ಮೀಡಿಯಾಗ್ ಬಂದು ನಾವು ನಿಮ್ಮನ್ನ ಟಿವಿಲಿ ತೋರಿಸಿದ್ಮೇಲೆ ಅಗೇನ್ ಯು ಕಾಂಟ್ ಅರ್ನ್ ಯುವರ್ ರೆಸ್ಪೆಕ್ಟ್ ಬ್ಯಾಕ್. ಒಂದ್ಸಲಿ ಹೋದ್ಮೇಲೆ ಮತ್ತೆ ವಾಪಸ್ ತಗೊಳಕ್ ಆಗಲ್ಲ ಮೀಡಿಯಾದಲ್ಲಿ. ಸೊ ಅದನ್ನ ಒಂದ್ ಹೇಳಕ್ ಇಷ್ಟಪಡ್ತೀನಿ ಫಾರ್ ದ ಪಬ್ಲಿಕ್. ಯಾರೆಲ್ಲ, ನಾನು ತುಂಬಾ ಜನ ಹೇಳ್ತಾರೆ, ನೀವು ಕೇಳಿದಿರಾ, ನಾನ್ ಮೀಡಿಯಾಗ ಹೋಗ್ತೀನಿ, ನ್ಯೂಸ್ ಚಾನಲ್ ಅವ್ರನ್ನ ಕರೆಸ್ತೀನಿ, ದಟ್ ಇಸ್ ಆಲ್ ಓಕೆ.
ಬಟ್ ಅಲ್ಲಿಗೆ ಬಂದ ಮೇಲೆ ಏನೇನಾಗುತ್ತೆ ಅನ್ನೋ ಕಾನ್ಸಿಕ್ವೆನ್ಸಸ್ ರೆಡಿ ಆಗಿರ್ಬೇಕು. ಅಂಡ್ ಕೆಲಸ ಮಾಡಕ್ ತುಂಬಾ ಜನ ಯೂತ್ಸ್ ಬರೋರು ಇವಾಗೆಲ್ಲ ನೀವು ನೋಡ್ತಾ ಇರ್ಬೋದು, ಫಸ್ಟ್ 1 ವರ್ಷ ಕೆಲಸ ಮಾಡಿರ್ತಾರೆ, ದೇ ಎಕ್ಸ್ಪೆಕ್ಟ್ ಲಾಟ್ ಆಫ್ ಸ್ಯಾಲರೀಸ್. ನಾವೆಲ್ಲ ಬಂದಾಗ ಹಂಗಿರ್ಲಿಲ್ಲ. ಆಮೇಲೆ ಓವರ್ ನೈಟ್ ಅಲ್ಲಿ ಪಬ್ಲಿಸಿಟಿ ಬೇಕು, ಓವರ್ ನೈಟ್ ಅಲ್ಲಿ ಬುಲೆಟಿನ್ ಮಾಡ್ಬಿಡ್ಬೇಕು, ಒಂದೇ ದಿವಸಕ್ಕೆ ಡಿಬೇಟ್ ಕೂತ್ಕೊಂಡ್ಬಿಡ್ಬೇಕು. ದಟ್ ವಿಲ್ ನಾಟ್ ಹ್ಯಾಪನ್. ನಾವ್ಯಾರು ಹಂಗ್ ಬಂದಿಲ್ಲ ಅಂಡ್ ಅದಂಗ ಆಗೋದು ಇಲ್ಲ. ಎವ್ರಿಥಿಂಗ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಅಲ್ವಾ ಖುಷಿ? ಸೊ ಇಟ್ಸ್ ಅ ಜರ್ನಿ, ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಬರ್ಬೇಕು, ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಎವ್ರಿಥಿಂಗ್ ಇಸ್ ಅಟ್ ಸ್ಟೆಪ್. ಸೊ ಮೀಡಿಯಾಗ್ ಬರೋರು ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಸೆಟ್ ಇದ್ರೆ ಬನ್ನಿ, ಅಂಡ್ ಪೇಷನ್ಸ್ ಇದ್ದವರು ಬನ್ನಿ. ಸ್ಟ್ರೆಂತ್ ಇರ್ಲಿ, ಮೆಂಟಲ್ ಸ್ಟ್ರೆಂತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಬಿ ಇನ್ ಅ ಮೀಡಿಯಾ. ಓವರ್ ಆಲ್ ಇಟ್ ವಾಸ್ ಗ್ರೇಟ್ ಹ್ಯಾವಿಂಗ್ ಯು. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಪ್ರತಿ ಸತಿ ನೀವು ಮುಂದೆ ನಿಂತ್ಕೊಂಡು ಬೇರೆಯವ್ರನ್ನ ಪ್ರಶ್ನಿಸ್ತಿದ್ರಿ, ಅಂಡ್ ಐ ಥಿಂಕ್ ವಿ ಆರ್ ವೆರಿ ಹ್ಯಾಪಿ ದಟ್ ಮೀಡಿಯಾ ಫೀಲ್ಡ್ ಅಲ್ಲಿರೋ ಪ್ರತಿಯೊಬ್ಬರನ್ನು ನಮ್ಮ ಸೆಲೆಬ್ರಿಟೀಸ್ ಆಗಿ ಕನ್ಸಿಡರ್ ಮಾಡಿ ಇವತ್ತು ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕು ಅನ್ನೋ ಒಂದು ಈ ಪ್ಲಾಟ್ಫಾರ್ಮ್ಗೆ ವಾಟ್ ವುಡ್ ಯು ಲೈಕ್ ಟು ಸೇ? ಟು ಬಿ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಜನ ಅವಾರ್ಡ್ ಫಂಕ್ಷನ್ಸ್ ಮಾಡ್ತಾರೆ, ಎಷ್ಟೋ ಜನ ದುಡ್ಡು ಕೊಟ್ಬಿಟ್ಟು ಅವಾರ್ಡ್ ಕೊಡೋರಿದ್ದಾರೆ, ಆನೆಸ್ಟ್ ಆಗಿ ರೆಕಗ್ನೈಸ್ ಮಾಡೋರಿದ್ದಾರೆ. ಅಂತದ್ರಲ್ಲಿ TNIT ಆನೆಸ್ಟ್ ಆಗಿ ರೆಕಗ್ನೈಸ್ ಮಾಡಿ ಮೀಡಿಯಾದಲ್ಲಿ ಇರೋರಿಗೆ ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಡ್ ಬರ್ತಾ ಇದೆ. ಅವಾರ್ಡ್ ಸೆರೆಮನಿ ಅಂತ ಬಂದಾಗ್ಲೂ ಅವಾರ್ಡ್ ಕೊಟ್ವಿ ಬಿಟ್ವಿ ಹೋದ್ರು ಅವರು, ಆಯ್ತು ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಅನ್ನೋದೇ ಎಲ್ರು ಮಾಡೋದು. ಬಟ್ ಅವಾರ್ಡ್ ತಗೊಂಡವ್ರನ್ನು ಸೆಲೆಬ್ರಿಟೀಸ್ ಅಂತ ಕನ್ಸಿಡರ್ ಮಾಡಿ ಅವ್ರ ಆಕ್ಚುಯಲ್ ಅವ್ರ ಲೈಫ್ ಏನಿದೆ, ಜರ್ನಿ ಏನಿದೆ, ಅವ್ರ ಮನ್ಸಲ್ಲಿ ಏನಿದೆ, ಬಿಹೈಂಡ್ ಕ್ಯಾಮ್ರಾ ಮುಂದೆ ಯಾವಾಗ್ಲೂ ಇರೋರ ಕ್ಯಾಮ್ರಾ ಹಿಂದಿನ ಬದುಕಿ ಏನಿದೆ ಅನ್ನೋದನ್ನು ತಿಳಿಸ್ಬೇಕು ಅಂತ ಒಂದು ಥಾಟ್ ಇದೆಯಲ್ಲ, ಅದಕ್ಕೆ TNIT ಇಸ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವ್ ಇವತ್ತು ಬಂದು ನಿಮ್ಮ ಈ ಒಂದು ಜರ್ನಿನ ನಮ್ ಜೊತೆ ಶೇರ್ ಮಾಡೋದಕ್ಕೆ ವಿ ಆರ್ ಸೋ ಗ್ರೇಟ್ಫುಲ್. ತುಂಬಾ ಜನಕ್ಕೆ ಗೊತ್ತಿರಲ್ಲ ಮೀಡಿಯಾ ಅಂತ ಅಂದಾಗ ಏನ್ರಿ ಮೀಡಿಯಾ ಅಂತ ಹೇಳಿದ್ದು ಇದೆ, ಮೀಡಿಯಾ ಅಂತ ಬಂದಾಗ ಗೋಧಿ ಮೀಡಿಯಾ ಅಂತ ಹೇಳಿದ್ದು ಇದೆ. ಸೊ ಜನಕ್ಕೆ ನಿಮ್ಮ ಜರ್ನಿ ಆಸ್ ಎ ಜರ್ನಲಿಸ್ಟ್ ಪ್ರತಿಯೊಬ್ರು ಪಡೋ ಸ್ಟ್ರಗಲ್ಸ್ ಗೊತ್ತಿರಲ್ಲ, ಅದನ್ನ ನಾವು ಜನಕ್ಕೆ ತಲುಪಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಸ್ಪೆಷಲ್ ಎಡಿಷನ್ ಆಫ್ ಪಾಡ್ಕಾಸ್ಟ್ ಮಾಡ್ತಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಡೌನ್ ಟುಡೇ. ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು. ಥ್ಯಾಂಕ್ ಯು ಸೋ ಮಚ್ ಖುಷಿ. ಯಾಕೆಂದ್ರೆ ನಾನು ಎಷ್ಟೋ ವಿಚಾರಗಳು, ದಿಸ್ ಇಸ್ ಮೈ, ಅದೇ ನೀವ್ ಹೇಳ್ದಂಗೆ ನಾವು ಯಾವಾಗ್ಲೂ ಬೇರೆಯವ್ರ ಇಂಟರ್ವ್ಯೂ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ನಾನು ನಮ್ಮ ಇಂಟರ್ವ್ಯೂ ಇನ್ನೊಬ್ರು ಮಾಡಿದ್ರಲ್ಲಿ ನಾನು ಕುತ್ಕೊಂಡಿರೋದು. ಖುಷಿನೂ ಇದೆ, ಜವಾಬ್ದಾರಿನೂ ಜಾಸ್ತಿ ಅಂತ ಅನ್ಸುತ್ತೆ. ಅಂಡ್ ನನಗ್ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಒಂದು TNITಗೆ ನಾನು ಆನೆಸ್ಟ್ ಆಗಿ ಥ್ಯಾಂಕ್ಸ್ ಹೇಳಕ್ ಒಂದು ಆಪರ್ಚುನಿಟಿ ಸಿಕ್ತು. ಅಟ್ ದ ಸೇಮ್ ಟೈಮ್ ಐ ನೀಡ್ ಟು ಥ್ಯಾಂಕ್ ಪವರ್ TV ಆಲ್ಸೋ. ಯಾಕೆಂದ್ರೆ ಧರ್ಮಸ್ಥಳ ಸ್ಟೋರಿ ಇರ್ಬೋದು, ಹೈಯೆಸ್ಟ್ ಸ್ಟಿಂಗ್ ಆಪರೇಷನ್ ಗಳನ್ನ ಪವರ್ TV ಮಾಡ್ತಾನೆ ಬಂದಿದೆ. ಸೊ ಅದು ಎಲ್ರಿಂದನೂ ಮಾಡಕ್ ಸಾಧ್ಯ ಇಲ್ಲ. ಐ ಥಿಂಕ್ ನಾನು 8 ವರ್ಷ ಇಲ್ಲಿ ಇದೀನಿ ಅಂತಂದ್ರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಥಿಂಗ್. ಯಾಕೆಂದ್ರೆ ನಾವ್ ಒಂದ್ ಕಡೆ ಇದೀವಿ ಅಂತಾಗ ಅಲ್ಲಿ ಏನಾದ್ರು ಒಂದು ಸ್ಪೆಷಲ್ ಆಗಿ ಏನೋ ಒಂದು ಇದ್ರೇನೆ ನಮಗೂ ಇರಕ್ಕೆ ಒಂದು ಮೋಟಿವೇಶನ್ ಸಿಗುತ್ತಲ್ವಾ, ಇನ್ಸ್ಪಿರೇಷನ್ ಸಿಗುತ್ತೆ. ಬಿಕಾಸ್ ಖುಷಿ ಇಲ್ಲಿ ಕುತ್ಕೊಂಡು ಇಂಟರ್ವ್ಯೂ ಮಾಡ್ಬೇಕಂದ್ರೆ TNITಗೆ ಏನೋ ಒಂದು ಇನ್ಸ್ಪಿರೇಷನ್, ಮೋಟಿವೇಶನ್ ಬೇಕು. ಸೇಮ್ ವೇ ನಾವ್ ಕೆಲಸ ಮಾಡೋರ್ಗು ಒಂದು ಇನ್ಸ್ಪಿರೇಷನ್ ಬೇಕು, ಒಂದು ಮೋಟಿವೇಶನ್ ಬೇಕು. ನಮ್ ಚಾನಲ್ ಏನೋ ಮಾಡ್ತಾ ಇದೆ, ನಾವೇನೋ ಮಾಡ್ತಾ ಇದೀವಿ, ಆ ತರದ ಒಂದು ಉತ್ಸಾಹ ಬೇಕು. ಬೆನ್ ತಟ್ಟೋರ್ ಬೇಕು, ಜೊತೆಗೆ ನಿಂತು ಬೆಳೆಸೋರ್ ಬೇಕು. ಐ ಥಿಂಕ್ ನಮ್ ಸಂಸ್ಥೆ MD ರಾಕೇಶ್ ಶೆಟ್ಟಿ ಸರ್ ಬಹುಶಃ ನನಗ್ ಗೊತ್ತಿಲ್ಲ, ಬೇರೆ ನಾನು ಯಾವ್ದ್ರ ಬಗ್ಗೆನೂ ಮಾತಾಡಕ್ ಹೋಗಲ್ಲ. ಅವರು ಸಂಸ್ಥೆನ ಉಳಿಸ್ಕೊಂಡಿದ್ ರೀತಿ ಇದೆಯಲ್ಲ, ಅದು ನಾವು ಎಲ್ಲೂ ಕೇಳು ಇಲ್ಲ, ನೋಡು ಇಲ್ಲ. 2 ಸಲ ಚಾನಲ್ ಬಂದಾಗಿ ಸುಪ್ರೀಂ ಕೋರ್ಟ್ ಹೋಗಿ ಫೈಟ್ ಮಾಡಿ ಎಷ್ಟೋ ಸ್ಟಿಂಗ್ ಆಪರೇಷನ್ಸ್ಗೆ ಕ್ಯಾಮ್ರಾ ಇಟ್ಕೊಂಡು ಅವರೇ ಹೋಗಿರೋ ಎಕ್ಸಾಂಪಲ್ ಇದೆ. ನಾವ್ ಯೂಶಲಿ ಯಾವ MDs ಆತರ ಹೋಗೋ ಎಕ್ಸಾಂಪಲ್ಸ್ ನಾವ್ ಎಲ್ಲೂ ನೋಡಿಲ್ಲ. ಅದಕ್ಕೆ ಅನ್ಸುತ್ತೆ ಪವರ್ ಫ್ಯಾಮಿಲಿಲಿರೋ ಪ್ರತಿಯೊಬ್ಬ ಎಂಪ್ಲಾಯಿನೂ ದೇ ವಿಲ್ ಸ್ಟ್ಯಾಂಡ್ ಲೈಕ್ ಎನಿಥಿಂಗ್. ಯಾವ್ದಾದ್ರು ಸ್ಟಿಂಗ್ ಆಪರೇಷನ್ ಸ್ಟೋರಿ, ಅದರಿಂದ ಏನೇ ಹರ್ಡಲ್ಸ್ ಬರುತ್ತೆ, ಏನೇ ಬರುತ್ತೆ ಅಂತ ಅಂದ್ರೂ ದೇ stand like a rock. They stood like a rock. They stand like a rock. And ನಮ್ಮ editors, of course ನಿಮಗೆ ಗೊತ್ತು, editors are the pillars of the. Absolutely. Editors, ನಮ್ಮಲ್ಲಿ 3 ಜನ editors ಇದ್ದಾರೆ, ಪ್ರಶಾಂತ್ ಸರ್, ಮನೋಜ್ ಸರ್ ಅಂಡ್ ಸುರೇಶ್ ಸರ್ ಅಂತ ಹೇಳಿ. ದೇ ಆರ್ ಸೋ ಫ್ರೆಂಡ್ಲಿ, ಸೋ ಗೈಡಿಂಗ್, ಯಾವಾಗ್ಲೂ ಹೆಲ್ಪಿಂಗ್ ನೇಚರ್. ಯಾವತ್ತು ಯಾರಿಗೂ ಕೆಡ್ದಾಗ ಬೈದಿರೋದಾಗ್ಲಿ, ಆ ತರ ನಡ್ಸ್ಕೊಂಡಿರೋದಾಗ್ಲಿ ಯಾವ್ದು ಇಲ್ಲ. ಅಂಡ್ ತುಂಬಾ ಜನ ಪವರ್ TV ಬಗ್ಗೆ ಬೇರೆ ಬೇರೆ ತರ ಎಲ್ಲ ಮಾತಾಡಿದವ್ರು ಹೊರಗಡೆ ಇದ್ದಾರೆ. ಸೊ ನಾನು ಅಂಥ ಎಲ್ರಿಗೂ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಯಾವುದೇ ಒಂದು ಸಂಸ್ಥೆ ಹೊರಗಿನವರಿಂದ ಹಾಳಾಗಲ್ಲ, ನಮ್ಮವರಿಂದಾನೇ ಹಾಳಾಗತ್ತೆ. ಎಷ್ಟೋ ಸಂಸ್ಥೆಯನ್ನ ಕಟ್ಟೋದು ತುಂಬಾ ಕಷ್ಟ ಇದೆ, ಆ ಸಂಸ್ಥೆನ ಹಾಳು ಮಾಡೋದು ತುಂಬಾ ಸುಲಭ. ನಾನು ಏನ್ ಹೇಳ್ತೀನಿ ಅಂದ್ರೆ, ಎಲ್ಲಾ ಸಂಸ್ಥೆಗಳು ಎಷ್ಟೋ ಜನಕ್ಕೆ ಅನ್ನ ಕೊಟ್ಟಿದೆ. ಇವತ್ತು ಕರ್ನಾಟಕದಲ್ಲಿರೋ ಎಷ್ಟೋ ಮೀಡಿಯಾಸ್
ಚಾನೆಲ್ಸ್ ಎಷ್ಟೋ ಜನಕ್ಕೆ ಬದುಕು ಕೊಟ್ಟಿದೆ, ಅನ್ನ ಕೊಟ್ಟಿದೆ, ಎಲ್ಲಾ ಕೊಟ್ಟಿದೆ. ಸೊ ಸ್ವಲ್ಪ ರಿಗಾರ್ಡ್ಸ್ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಿಂದ ಶುರು ಮಾಡಿದ್ವಿ, ಯಾಕೆ ನಡೆಸ್ತಿದೀವಿ ಅನ್ನೋದನ್ನ ಮರಿಬಾರ್ದು. ಬಟ್ ನಾವ್ ಏನೇ ಇರ್ಬೋದು, ಬಟ್ ನಾವ್ ಎಲ್ಲಿಂದ ಬಂದಿದೀವಿ, ನಮ್ ಬದುಕಲ್ಲಿ ಯಾರು ನಿಂತ್ಕೊಂಡಿದ್ರು ಅದಕ್ಕೆ ಸ್ವಲ್ಪ ರಿಗಾರ್ಡ್ಸ್ ಇರ್ಲಿ. ಎಥಿಕ್ಸ್ ಬರೀ ಆನರ್ ಅಲ್ಲಿ ಇದ್ರೆ ಸಾಕಾಗಲ್ಲ, ಲೈಫ್ ಅಲ್ಲಿ ಒಂದ್ ಸ್ವಲ್ಪ ಎಥಿಕ್ಸ್ ಇರಬೇಕು ಅನ್ನೋದ್ ನಾನು ಯಾವಾಗ್ಲೂ ನಂಬ್ತೀನಿ. ಸೊ ನೀವ್ ಅವಾಗ್ಲೇ ಹೇಳಿದ್ರಿ ದಟ್ 2ನೇ ಸತಿ ಪವರ್ ಟಿವಿ ಶಟ್ ಡೌನ್ ಆಯ್ತು ಅಂತ. ಇಲ್ಲಿವರೆಗೂ ಯಾವ ನ್ಯೂಸ್ ಚಾನೆಲ್ ಶಟ್ ಡೌನ್ ಆಗೋಂಥದ್ದು ಇದ್ದಿಲ್ಲ, ಬಟ್ ಇದು 2ನೇ ಸತಿ ಶಟ್ ಡೌನ್ ಆದಾಗ ಇಟ್ ವಾಸ್ ಬಿಕಾಸ್ ಆಫ್ ಒನ್ ಆಫ್ ದ ಕೇಸಸ್ ಅಂತಂದ್ರಿ. ಸೊ ಅದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಆಕ್ಚುಲಿ 2ನೇ ಸಲ ಶಟ್ ಡೌನ್ ಆದಾಗ ನಾನೇ ಆನರ್ ಅಲ್ಲಿ ಇದ್ದೆ. ಕೋರ್ಟ್ ಆರ್ಡರ್ಸ್ ಬಂದ ತಕ್ಷಣ ನಾವು ಶಟ್ ಡೌನ್ ಮಾಡ್ಬೇಕು ಅಂತ ಇತ್ತು. ಕೋರ್ಟ್ ಆರ್ಡರ್ಸ್ ಬಂದಿದೆ, ಚಾನಲ್ ಕೆಲವು ದಿನಗಳ ಪ್ರಸಾರ ಸ್ಥಗಿತ ಆಗತ್ತೆ ಅಂತ ಹೇಳುವಾಗ ಐ ವಾಸ್ ಲಿಟ್ರಲಿ ಇನ್ ಟಿಯರ್ಸ್. ಬಿಕಾಸ್ ಅದನ್ನ ಆಕ್ಸೆಪ್ಟ್ ಮಾಡೋದು ತುಂಬಾ ಕಷ್ಟ. ನಮ್ ಸಂಸ್ಥೆ ಈ ತರ ಶಟ್ ಡೌನ್ ಆಗ್ತಿದೆ ಸ್ವಲ್ಪ ದಿನಗಳ ಕಾಲ ಕೋರ್ಟ್ ಆರ್ಡರ್ ಇಂದ ಅಂತ ನಾವ್ ಹೇಳಕ್ಕೆ ಇಟ್ ಇಸ್ ಸೋ ಎಮೋಷನಲ್ ಮೂಮೆಂಟ್. ಅಂಡ್ ಇನ್ನೊಂದ್ ಕಡೆ ಶಟ್ ಡೌನ್ ಆದ್ಮೇಲೆ ನೆಕ್ಸ್ಟ್ ಏನು ಎಂಪ್ಲಾಯೀಸ್ ಕತೆ ಏನಾಗ್ಬೇಕು, ನಮ್ ದಿನನಿತ್ಯದ ಲೈಫ್ ಸ್ಟೈಲ್ ಚೇಂಜ್ ಆಗಿ ಹೋಗುತ್ತೆ. ಆಸ್ ಅನ್ ಎಂಪ್ಲಾಯ್ ಅಥವಾ ನೀವ್ ಅಲ್ಲಿ ಎತ್ಕೊಂಡು ಆನರ್ ಹೇಳೋತ್ತಿಗೆ ಶಟ್ ಡೌನ್ ಜೊತೆ ನಿಮ್ ಕೆಲ್ಸಾನು ನಿಲ್ಲತ್ತೆ. ಫ್ಯಾಮಿಲಿಗಳೇ ನಿಂತೋಗ್ಬಿಡುತ್ತಲ್ಲ, ಕೆಲಸ ನಿಂತೋದ್ರೆ ಸಂಬಳ ಬರಲ್ಲ, ಫ್ಯಾಮಿಲಿ ಹೆಂಗ್ ರನ್ ಆಗುತ್ತೆ? ಹೌ ಡಿಡ್ ಯು ಮ್ಯಾನೇಜ್ ಬೋತ್ ದ ಪರ್ಸ್ಪೆಕ್ಟಿವ್? ಫಸ್ಟ್ ಪ್ರಾಬಬ್ಲಿ ಕೇಸ್ ಹೇಳ್ತೀನಿ. ಖುಷಿ, ಯು ಶುಡ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ನಾವು ಎಲ್ಲಾ ಎಷ್ಟೋ ಚಾನೆಲ್ಗಳು ಸ್ಟೋರಿ ಮಾಡೋದೇ ಇಲ್ಲ. ಏನೋ ಕೆಲವು ಚಾನೆಲ್ಗಳು ಪೊಲಿಟಿಕಲಿ ಬ್ಯಾಕಪ್ ಇರುತ್ತೆ, ಕೆಲವು ಚಾನೆಲ್ಗಳು ಇನ್ನೇನೋ ಆ ತರ ಪೊಲಿಟಿಕಲಿ ಬ್ಯಾಕಪ್ಸ್ ಇದ್ದಾಗ ಆಬ್ಲಿಗೇಷನ್ಸ್ ಜಾಸ್ತಿ ಇರುತ್ತೆ. ಇವತ್ತಿನ ಮಾಧ್ಯಮ ಸ್ವತಂತ್ರವನ್ನ ತುಂಬಾ ಹರಾಸ್ ಮಾಡ್ಬಿಟ್ಟಿದೆ ಎಂಟೈರ್ ಸಿಸ್ಟಮ್, ಇನ್ಕ್ಲೂಡಿಂಗ್ ಸ್ಟೇಟ್ ಅಂಡ್ ಸೆಂಟ್ರಲ್. ಹರಾಸ್ಡ್ ಮಾಧ್ಯಮಗಳ ಸ್ವತಂತ್ರವನ್ನು ಕಿತ್ಕೊಳ್ತಾ ಇದಾವೆ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ ಮಾಧ್ಯಮ ಸ್ವಾತಂತ್ರ್ಯ ಯಾರು ಕಿತ್ಕೊಳಕ್ ಆಗಲ್ಲ ಅಂತ. ಸೊ ನಾವು ಸುಪ್ರೀಂ ಕೋರ್ಟ್ ವರ್ಗೂ ಹೋಗಿ ಫೈಟ್ ಮಾಡಿ ಬಂದಂತ ಏಕೈಕ ಚಾನೆಲ್ ಅಂದ್ರೆ ಪವರ್ ಟಿವಿ. ಯಾಕೆ ಈ ಕೇಸ್ ಆಯ್ತು ಅಂತಂದ್ರೆ, ನಾವು ಒಬ್ಬ ಪೊಲೀಸ್ ಆಫೀಸರ್ದು ಒಂದು ಸ್ಟೋರಿ ಮಾಡಿದ್ವಿ. ಅದು ಯಾರೋ ಪಾಪ ನಮ್ಗೇನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ಬಂದಿದ್ರು. ಈ ಒಂದು ಕೇಸ್ ಬರೋ ಮುಂಚೆನೆ ನಿಮ್ಗೆ ಇನ್ನೊಂದು ಕೇಸ್ ಬಂದಿರುತ್ತೆ, ಸೇಮ್ ಯಾರೋ ಒಬ್ರು ಸಮಸ್ಯೆದಲ್ಲಿದ್ದಾರೆ, ಅದಕ್ಕೊಂದು ಆಕ್ಚುಲಿ 2 ಕೇಸು ಇಂಟರ್ಲಿಂಕ್. ಸೊ ಹೆಂಗಾಯ್ತು ಅಂತಂದ್ರೆ, ಒಬ್ರು ಬರ್ತಾರೆ ನಮ್ಮ ಆಫೀಸ್ಗೆ, XYZ ಪರ್ಸನ್, ನಮ್ಗೊಬ್ಬ ಪೊಲೀಸ್ ಸೀನಿಯರ್ ಮೋಸ್ಟ್ ಪೊಲೀಸ್ ಆಫೀಸರ್ ಇಂದ ನಮ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ. ಸೊ ಯಾರು ಕೂಡ ಅವ್ರ ಜೊತೆ ನಿಂತ್ಕೊಳಕ್ ಒಪ್ಪಲ್ಲ. ಅವಾಗ ಪವರ್ ಟಿವಿ ನಾವು ನಾವು ನಿಂತ್ಕೋತೀವಿ ಅಂತ ಹೇಳ್ತೀವಿ. ನಾವು ಸ್ಟೋರಿ ಮಾಡಕ್ ಹೋಗ್ತೀವಿ. ಸ್ಟೋರಿ ಮಾಡಕ್ ಹೋದಾಗ ಸ್ಟೋರಿ ಟೆಲಿಕಾಸ್ಟು ಮಾಡ್ತೀವಿ. ವಿ ಗೆಟ್ ಲಾಟ್ ಆಫ್ ಥ್ರೆಟ್ನಿಂಗ್ ಕಾಲ್ಸ್. ನಮ್ ಚಾನೆಲ್ಗೆ, ನಮ್ MD ಅವ್ರಿಗೆ ಸುಮಾರು ಥ್ರೆಟ್ನಿಂಗ್ ಕಾಲ್ಸ್ ಬರುತ್ತೆ. ಅದಾದ್ರೂ ವಿ ಡೋಂಟ್ ಸ್ಟಾಪ್ ಇಟ್. ನಾವು ಸ್ಟೋರಿ ಮಾಡಕ್ ಮಾಡ್ತೀವಿ. ಮೂವ್ ಮಾಡಿದಾಗ ಏನಾಗುತ್ತೆ, ಆಲ್ ಆಫ್ ಎ ಸಡನ್ ಸ್ವಲ್ಪ ದಿನಗಳಾದ್ಮೇಲೆ ನಮ್ ಚಾನೆಲ್ ನ ಕ್ಲೋಸ್ ಮಾಡ್ಬೇಕು ಅಂತ ಒಂದು ಬರುತ್ತೆ. ದೇವೇಗೌಡರ ಲೆಟರ್ ಹೆಡ್ ಅಲ್ಲಿ ಪವರ್ ಟಿವಿ ಲೈಸೆನ್ಸ್ ಇಲ್ದೆ ರನ್ ಆಗ್ತಾ ಇದೆ, ನೀವು ಕ್ಲೋಸ್ ಮಾಡ್ಬೇಕು ಅಂತ ದೇ ರೈಟ್ ಅ ಲೆಟರ್ ಟು MIB. ಈ ಎಲ್ಲಾ ಗ್ಯಾಂಗ್ ಸೇರ್ಕೊಂಡು ದೇವೇಗೌಡರ ಲೆಟರ್ ಹೆಡ್ ಅಲ್ಲಿ MIB ಒಂದ್ ಲೆಟರ್ ಬರೀತಾರೆ, ಚಾನಲ್ ಇದ್ ಮಾಡ್ಬೇಕು ಅಂತ. ನಾವು ಏನ್ ಬೇಕಾದ್ರೆ ಸಹಿಸ್ಕೋಬಹುದು, ಬಟ್ ಸಂಸ್ಥೆನೆ ಮುಚ್ಚುತ್ತೆ ಅಂದ್ರೆ ಅದನ್ನ ಸಹಿಸ್ಕೊಳಕ್ ಆಗಲ್ಲ. ಅಂಡ್ ನಮ್ಗೆಲ್ಲ ಒಂಥರ ಶಾಕ್ ಆಗುತ್ತೆ. ಬಟ್ ಈ ವಿಚಾರನ ನಮ್ಮ MD ಅವರು ಯಾರಿಗೂ ಹೇಳೇ ಇರಲ್ಲ, ಎಂಟರ್ ಆಫೀಸ್ ಅಲ್ಲಿ ಯಾರಿಗೂ ಹೇಳೇ ಇರಲ್ಲ. ಅವರೇ ಇಂಡಿವಿಜುವಲ್ ಆಗಿ ಫೈಟ್ ಮಾಡ್ತಿರ್ತಾರೆ. ಹೇಳಿದ್ರೆ ಎಂಪ್ಲಾಯೀಸ್ ಎಲ್ಲ ಪ್ಯಾನಿಕ್ ಆಗ್ತಾರೆ, ಹೇಳದ್ ಬೇಡ ಅಂತ ಯಾರಿಗೂ ಹೇಳಿರಲ್ಲ. ಆಮೇಲೆ ಸುಪ್ರೀಂ ಕೋರ್ಟ್ ತನಕ ಹೋಗುತ್ತೆ ಇದು. MIBಲಿ ನಮ್ಗೆ ಮಾಡ್ಕೊಡ್ತಾರಲ್ಲ, ನಾವು ದೆನ್ ಸುಪ್ರೀಂ ಕೋರ್ಟ್ ಕೇಸ್ ಫೈಲ್ ಮಾಡ್ಬೇಕಾಯ್ತು, ಸುಪ್ರೀಂ ಕೋರ್ಟ್ ತನಕ ಹೋಗ್ಬೇಕಾಯ್ತು ಇದಕ್ಕೆ ನಾವು ಆರ್ಗ್ಯೂ ಮಾಡಕ್ಕೆ. ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿದಂತ ಚೀಫ್ ಜಸ್ಟಿಸ್ ಹೇಳ್ತಾರೆ, ದಿಸ್ ಇಸ್ ಅ ಪೊಲಿಟಿಕಲ್ ವೆಂಡೇಟಾ, ಅಂದ್ರೆ ರಾಜಕೀಯ ದುರುದ್ದೇಶದಿಂದ ಒಂದು ಚಾನೆಲ್ ಅನ್ನ ಕ್ಲೋಸ್ ಮಾಡಿಸಿದರೆ ಈ ತರ ಮಾಡಕ್ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ. ಅದನ್ನ ತಗೊಂಡ್ಬಂದು ನಾವು MIBಗೆ ಇದ್ ಮಾಡಿದಾಗ MIB ಅಲ್ಲಿ ಈಗ ನಮ್ಗೆ 10 ವರ್ಷಕ್ಕೆ ಲೈಸೆನ್ಸ್ ರೆನ್ಯೂ ಮಾಡಿ ಕೊಟ್ಟಿದ್ದಾರೆ. ದಟ್ ಇಸ್ ಅ ಬಿಗ್ಗೆಸ್ಟ್ ವಿಕ್ಟ್ರಿ ಅಂತ ಹೇಳ್ಬೋದು. ಯಾಕೆಂದ್ರೆ ಅಂದ್ರೆ ಒಂದು ಗವರ್ಮೆಂಟ್ ಅಗೇನ್ಸ್ಟ್ ಸುಪ್ರೀಂ ಕೋರ್ಟ್ ಹೋಗಿ ಒಂದು ಚಾನಲ್, ಒಂದು ರೀಜನಲ್ ಚಾನಲ್ ಗೆದ್ಕೊಂಡ್ ಬಂದಿರೋ ಉದಾಹರಣೆ ಇಲ್ಲಿವರೆಗೂ ಯಾವ್ದು ಇಲ್ವೇ ಇಲ್ಲ. ಬಿಕಾಸ್ ಅಂತ ಕೇಸ್ಗಳೇ ಯಾವ್ದು ಆಗಿಲ್ಲ. ಸೊ ಈ ಒಂದು ಸಿಚುವೇಶನ್ ಆದಾಗ ನೀವು ಆಸ್ ಅ ಪರ್ಸನಲ್ ಅಲ್ಲಿ ಎತ್ಕೊಂಡು ಅದನ್ನ ಹ್ಯಾಂಡಲ್ ಮಾಡಿದಾಗ ಹೌ ಡಿಡ್ ಯು ಮ್ಯಾನೇಜ್? 2 ತಿಂಗಳು ಶಟ್ ಡೌನ್ ಆಯ್ತು ಅಂದಾಗ ಅಷ್ಟು ಜನಗಳ ಮನೆ ನಡಿಬೇಕು, ಚಾನಲ್ ಹೆಂಗ್ ಸಪೋರ್ಟ್ ಮಾಡ್ತಾ ಇದೀವಿ? ಒಂದು ಆಕ್ಚುಲಿ ಇದೆಲ್ಲ ನಡಿಬೇಕಾದ್ರೆ ನನಗೂ ಪೂರ್ತಿ ವಿಷಯ ಹಿಂಗೆಲ್ಲ ಆಗಿದೆ ಅಂತ ಗೊತ್ತಿರ್ಲಿಲ್ಲ. ಬಿಕಾಸ್ ನಮ್ಮ MD ಅವ್ರು ಏನು ಹೇಳೇ ಇರ್ಲಿಲ್ಲ. ಎಡಿಟರ್ಸ್ಗೂ ಸ್ವಲ್ಪ ಗೊತ್ತಿತ್ತು, ಪೂರ್ತಿ ವಿಚಾರ ಇಷ್ಟೆಲ್ಲ ಆಗ್ತಿದೆ ಅನ್ನೋದು ಅವ್ರಿಗೂ ಗೊತ್ತಿರ್ಲಿಲ್ಲ. ಬಟ್ ಎಲ್ಲರೂ ಆಫೀಸಿಗೆ ಬರ್ತಾ ಇದ್ವಿ, ಆಫೀಸಲ್ಲಿ ಏನೋ ಕೆಲಸ ಮಾಡ್ತಾ ಇದ್ವಿ. ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾ ಇತ್ತು, ಸೋಷಿಯಲ್ ಮೀಡಿಯಾಗ ವರ್ಕ್ ಮಾಡ್ತಾ ಇದ್ವಿ. ನಾವ್ ಯಾವತ್ತೂ ಲೆಟ್ ಡೌನ್ ಆಗ್ಲೇ ಇಲ್ಲ.
ಆ ಟೈಮಲ್ಲಿ ಇಡೀ ಪವರ್ ಫ್ಯಾಮಿಲಿ ಗಟ್ಟಿಯಾಗಿ ನಿಂತ್ಕೊಂಡ್ಬಿಡ್ತು. ಇಟ್ ಇಸ್ ನಾಟ್ ನಾನು ಅಂತಲ್ಲ, ಇಡೀ ಪವರ್ ಫ್ಯಾಮಿಲಿ, ನಾನು ಒಬ್ಬ ಅಲ್ಲಿ ಸಿಬ್ಬಂದಿ. ಸೊ ನಾವ್ ಎಲ್ರೂ ಜೊತೆಲಿ ನಿಂತ್ಕೊಂಡ್ಬಿಟ್ವಿ. ಕಂಪ್ನಿನೂ ಅವಾಗ ಎಂಪ್ಲಾಯೀಸ್ ಯಾವಾಗ ಅಷ್ಟು ಗಟ್ಟಿ ನಿಂತ್ಕೊಳ್ತು, ಕಂಪ್ನಿ ಲೈಕ್ ನೋ, ನಾವ್ ಏನಾದ್ರೂ ಮಾಡಿ ವಾಪಸ್ ಬರ್ಲೇಬೇಕು ಅಂತ. ಸೊ 10 ವರ್ಷಗಳ ನಮಗ್ ಲೈಸೆನ್ಸ್ ರಿನಿವಲ್ ಸಿಕ್ತು. ಲೈಸೆನ್ಸ್ ಇಲ್ಲ ಅಂದಿದ್ರೆ ನಾವ್ ಇಷ್ಟು ವರ್ಷ ನಡೆಸೋದಕ್ಕೆ ಆಗ್ತಾ ಇರ್ಲಿಲ್ಲ. ಅಂಡ್ ಸುಪ್ರೀಂ ಕೋರ್ಟ್ ಕೂಡ ಆತರ ತೀರ್ಪೇ ಕೊಡ್ತಾ ಇರ್ಲಿಲ್ಲ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಗೊತ್ತಾಗಿತ್ತು ಇದರಲ್ಲಿ ಪೊಲಿಟಿಕಲ್ ಅಜೆಂಡಾ ಇದೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗೋಗ್ಬಿಟ್ಟಿತ್ತು. ಸೊ ನಾವು ವಾಪಸ್ ಬಂದು ಯಾವ ಮಾಧ್ಯಮಗಳು, ಎಲ್ಲಾ ಮಾಧ್ಯಮದ ಹತ್ರನೂ ಪ್ರಜ್ವಲ್ ರೇವಣ್ಣ ಅವರ ಸ್ಟೋರಿಯ ಪೆನ್ ಡ್ರೈವ್ಗಳು ಸಿಕ್ಕಿತ್ತು. ಯಾವ ಚಾನಲ್ನು ಐ ಕ್ಯಾನ್ ಟೆಲ್ ಓಪನ್ಲಿ, ಯಾವ ಚಾನಲ್ ಅದನ್ನ ಟೆಲಿಕಾಸ್ಟ್ ಮಾಡಕ್ಕೆ ರೆಡಿ ಇರಲಿಲ್ಲ, ಧೈರ್ಯನೂ ಮಾಡ್ಲಿಲ್ಲ. ದೇವೇಗೌಡರ ಫ್ಯಾಮಿಲಿ ಮೇಲೆ ಯಾವ ಚಾನೆಲ್ ತಾನೇ ಧೈರ್ಯ ಮಾಡುತ್ತೆ ಟೆಲಿಕಾಸ್ಟ್ ಮಾಡಕ್ಕೆ? ಯಾರು ಮಾಡಿರ್ಲಿಲ್ಲ. ಬಟ್ ನಾವು ನ್ಯಾಯದ ಪರ ನಿಂತ್ಕೊಂಡ್ವಿ, ಸಂತ್ರಸ್ತೆಯರನ್ನ ಕರ್ಕೊಂಡ್ ಬಂದ್ವಿ. ಅದ್ರ ರಿಸಲ್ಟ್ ಇವತ್ತು ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಯಲ್ಲಿದ್ದಾರೆ. ಅಂದ್ರೆ ಮೀಡಿಯಾ ಕ್ಯಾನ್ ಚೇಂಜ್ ಎನಿಥಿಂಗ್. ಒಂದು ಮೀಡಿಯಾ ಪ್ರಾಪರ್ ಆಗಿ ಸಿಸ್ಟಮ್ ಅಗೇನ್ಸ್ಟ್ ಕೆಲಸ ಮಾಡಿದ್ರೆ, ಪ್ರಾಪರ್ ಆಗಿ ಕೆಲಸ ಮಾಡಿದ್ರೆ, ಎಥಿಕ್ಸ್ ಇಟ್ಕೊಂಡು, ಮೀಡಿಯಾ ಕ್ಯಾನ್ ಚೇಂಜ್ ಎಂಟೈರ್ ವರ್ಲ್ಡ್. ದಟ್ ಇಸ್ ವೈ ಸೋಷಿಯಲ್ ಮೀಡಿಯಾ ಇಸ್ ಸೋ ಸ್ಟ್ರಾಂಗ್ ಟುಡೇ. ಬಟ್ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾ ಅಥವಾ ಡಿಜಿಟಲ್ ಮೀಡಿಯಾ ಬಂದ್ಮೇಲೆ ಮೇನ್ ಸ್ಟ್ರೀಮ್ ಮಾಧ್ಯಮಕ್ಕೆ ಎಫೆಕ್ಟ್ ಆಗ್ತಿದ್ಯಾ? 100% ಎಫೆಕ್ಟ್ ಆಗ್ತಿದೆ. ಯಾಕಂದ್ರೆ ನೀವ್ ಯಾರನ್ನಾದ್ರೂ ನೋಡಿ, ಈಗ ನಂದೊಂದು ಚಾನೆಲ್ ಇದೆ ಅಂತಾರೆ, ನನ್ಗೊಂದಷ್ಟು ಜನ ಫಾಲೋವರ್ಸ್ ಇದಾರೆ, ನನ್ಗೊಂದಿಷ್ಟು ಇನ್ಕಮ್ ಬರ್ತದೆ, ನಂದೊಂದು ಚಾನಲ್ ಇದೆ, ನಾನೊಂದು ಚಾನಲ್ ಓನರು ಅಂತಾರೆ. ಸೊ ಕೋಟಿಗಟ್ಲೆ ಇನ್ವೆಸ್ಟ್ಮೆಂಟ್, 100 crores 200 crores. ನಿಮಗೆ ಗೊತ್ತು, ಮೇನ್ ಸ್ಟ್ರೀಮ್ ಮೀಡಿಯಾ ಮಾಡ್ಬೇಕು ಅಂದ್ರೆ ಕ್ರೋಸ್ ಟುಗೆದರ್ ದುಡ್ಡು ಬೇಕು. ಅಷ್ಟೊಂದು ಇನ್ವೆಸ್ಟ್ ಮಾಡಿದಂತ ಚಾನೆಲ್ಗಳು ಎಲ್ಲಿಗೆ ಹೋಗ್ಬೇಕು? ಬಟ್ ಎಷ್ಟೋ ಮಾಧ್ಯಮ ಅಂತ ಬಂದಾಗ ಅಡ್ವಾಂಟೇಜ್ ಎಷ್ಟಿದೆಯೋ ಡಿಸ್ಅಡ್ವಾಂಟೇಜಸ್ ಅಷ್ಟೇ ಇದೆ. ವೆರಿ ಸತ್ಯದ ಪರವಾಗಿ ಎಷ್ಟು ಮುಂದೆ ನಡೀತೀವೋ ಅದನ್ನ ಪಬ್ಲಿಕ್ಲಿ ಬ್ಯಾಕ್ ಎಂಡ್ ಅಲ್ಲೂ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗಿರುವಂತದ್ದು ಇದೆ. ತುಂಬಾ ಇದೆ. ಐ ಥಿಂಕ್ ಇನ್ನೊಂದು ಸ್ಟ್ರೀಮ್ ಅಲ್ಲಿ ನಿಮ್ಮ ಚಾನೆಲ್ ಸೌಂಡ್ ಮಾಡಿದ್ದು ಅಂದ್ರೆ ಧರ್ಮಸ್ಥಳ. ಎಸ್, ಹೌದು. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಧರ್ಮಸ್ಥಳ ಸ್ಟೋರಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಆಕ್ಚುಲಿ ಅದನ್ನು ಯಾವ ಚಾನಲ್ ಸ್ಟೋರಿ ಮಾಡಕ್ ಮುಂದೆ ಬಂದಿರ್ಲಿಲ್ಲ. ಸೌಜನ್ಯ ಸ್ಟೋರಿಯಿಂದ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು. ಈ ಮಹೇಶ್ ತಿಮರೋಡಿ ಅವ್ರ ಗ್ಯಾಂಗ್ ಏನಿದೆ, ಫಸ್ಟ್ ಅವ್ರು ನಮ್ಮ ಆಫೀಸ್ ಬಂದಿದ್ರು. ಫಸ್ಟ್ ಬಂದು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಈ ತರ ಮಾಡ್ಬೇಕು ಅಂತೆಲ್ಲ ಅಂದಾಗ, ನಾವು ಸತ್ಯಾಸತ್ಯತೆಯನ್ನ ಎಂಕ್ವೈರಿ ಮಾಡಿ ನಾವು ನೇರವಾಗಿ ಅವ್ರನ್ನೇ ಲೈವ್ ಅಲ್ಲಿ ಇಟ್ಟಾಗ ಅವ್ರ ಸ್ಟೇಟ್ಮೆಂಟ್ಸ್ ಅಲ್ಲೇ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ಸ್ ಇತ್ತು. ನಾವು ಯಾವ್ದೋ ಒಬ್ರು ಪರ ನಿಲ್ಲಕ್ಕಾಗಲ್ಲ. ಸೌಜನ್ಯ ಮೇಲೆ ಖಂಡಿತವಾಗ್ಲೂ ಆಸ್ ಅ ವುಮೆನ್ ತುಂಬಾ ನೋವಿದೆ. ಆತರ ಎಷ್ಟೋ ಜನ ಹೆಣ್ಮಕ್ಳಿಗಾಗಿದೆ. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನಮ್ಗೆ ಕನ್ಸರ್ನ್ ಇದೆ. ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ನಮ್ಮ ಲೈಫ್ ಸ್ಟೈಲ್ ಅನ್ನು ನೋಡಿದ್ರೆ ಇಂಡಿಯಾ has become one of the topmost places where rape cases are happening. ಎಕ್ಸಾಕ್ಟ್ಲಿ. ಅದು 6 year old ಆಗಿರ್ಬೋದು, 4 ವರ್ಷದ ಮಗು ಮೇಲೆ, 3 ವರ್ಷದ ಮಗು ಮೇಲೆ ನೆನ್ನೆ ಒಂದು ರೇಪ್ ಅಂಡ್ ಮರ್ಡರ್ ಆಗಿದೆ. 4 ವರ್ಷದ ಮಗು. ಏನ್ ಗೊತ್ತಾಗುತ್ತೆ? ಅದ್ ಯಾಕೆ ಅಂತಂದ್ರೆ ನಮ್ ದೇಶದ ಕೆಲವು ಕಾನೂನುಗಳು ಬದಲಾಗ್ಬೇಕು. ಮಾಧ್ಯಮಗಳು ಅಷ್ಟೇ. ನಾವು ಜಸ್ಟ್ ಅದನ್ನ ಒಂದು ಸ್ಟೋರಿಲಿ ಒಂದ್ ದಿವಸ ಮಾಡ್ಬಿಟ್ಟು ಬಿಟ್ಬಿಟ್ರೆ ಆಗಲ್ಲ. ವಿ ಹ್ಯಾವ್ ಟು ಕ್ವೆಶ್ಚನ್. ನೀವು ಎಷ್ಟೋ ಅಬ್ಸರ್ವ್ ಮಾಡಿರ್ಬೋದು, ಇವತ್ತು ಮಾಧ್ಯಮಗಳು ಕಂಟಿನ್ಯೂಸ್, ಇನ್ಕ್ಲೂಡಿಂಗ್ ದರ್ಶನ್ ಕೇಸ್, ಮಾಧ್ಯಮಗಳು ಅಷ್ಟು ಫಾಲೋ ಅಪ್ ಮಾಡಿಲ್ಲ ಅಂದ್ರೆ ಬಹುಶಃ ಈ ಕೇಸ್ ಇಷ್ಟು ದೊಡ್ಡದೇ ಆಗ್ತಾ ಇರ್ಲಿಲ್ವೇನೋ ಗೊತ್ತಿಲ್ಲ. ಮಾಧ್ಯಮಗಳು ಏನ್ ಬೇಕಾದ್ರೂ ಮಾಡ್ಬೋದು. ಯಾರೋ ಒಬ್ಬ ರೇಪ್ ವಿಕ್ಟಿಮ್ ರೇಪ್ ವಿಕ್ಟಿಮ್ ಫ್ಯಾಮಿಲಿ ಇದೆ, ಒಬ್ಬ ಅವನು ಅಲ್ಲಿ ಕಲ್ಪ್ರಿಟ್ ಇದ್ದಾನೆ ಅಂತ ಅಂದಾಗ ವಿ ಹ್ಯಾವ್ ಟು ಕ್ವೆಶ್ಚನ್ ದ ಸಿಸ್ಟಮ್. ಎಷ್ಟೋ ಪ್ರಕರಣಗಳು ಮುಚ್ಚಾಕ್ಬಿಡ್ತಾರೆ, ಗೊತ್ತೇ ಆಗೋದಿಲ್ಲ. ಅಂಡ್ ಅದ್ ನಾನು ಅವಾಗ್ಲೇ ಹೇಳಿದಾಗೆ ನೆಗೆಟಿವ್ ಪಾಸಿಟಿವ್ ಎರಡೂ ಇರುತ್ತೆ. ಎಲ್ಲೋ ಒಂದ್ ಕಡೆ ನಮಗ್ ಸಿಕ್ಕಿರೋದನ್ನೇ ಪ್ರೂಫ್ ಅಂತ ಅನ್ಕೊಂಡು ಒಂದು ಮಾಧ್ಯಮ ಚಾನೆಲ್ ಏನಾದ್ರು ಶುರು ಮಾಡಿ ಅದ್ರ ಬಗ್ಗೆ ಪ್ರಶ್ನಿಸಕ್ ಶುರು ಮಾಡಿದ್ರೆ ಪ್ರಾಬಬ್ಲಿ ತಪ್ಪೇ ಮಾಡದಿರೋರ್ಗೂ ಇನ್ಜಸ್ಟಿಸ್ ಆಗಿರೋದು ಖಂಡಿತ ಆಗತ್ತೆ ಕೂಡ. ಹೌದು. ಸೊ ಆ ಮಾಧ್ಯಮಗಳು ಯಾವತ್ತು ಕ್ರಾಸ್ ವೆರಿಫೈ ಮಾಡ್ಬೇಕು. ಸೊ ಇಫ್ ಯು ಅಬ್ಸರ್ವ್, ನಾವು ಪವರ್ ಟಿವಿಲಿ ಯಾವುದೇ ಸ್ಟೋರಿ ಮಾಡಿದಾಗ್ಲೂ ಯಾವ್ದು ವಿತೌಟ್ ಪ್ರೂಫ್ ನಾವು ಯಾವ್ದು ಮಾಡೇ ಇಲ್ಲ. ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾಡಿರೋದು. ಧರ್ಮಸ್ಥಳ ಸ್ಟೋರಿ ಆಗ್ಲಿ, ಅಥವಾ ನಾನು ಆಗ್ಲೇ ಹೇಳ್ದಂಗೆ ಸೀನಿಯರ್ ಆಫೀಸರ್ ಸ್ಟೋರಿ ಆಗ್ಲಿ, ಅಥವಾ ನಾವು ಬೇರೆ IMA ಸ್ಟೋರಿ ಮಾಡಿದ್ವಿ, ಪ್ರಜ್ವಲ್ ರೇವಣ್ಣ ಸ್ಟೋರಿ ಆಗ್ಲಿ, ಪ್ರತಿಯೊಂದು ನಮ್ದೊಂದು ಟೀಮೇ ಇದೆ ಆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋದಕ್ಕೆ. ಅಂಡ್ ಪರ್ಟಿಕ್ಯುಲರ್ ಆ ಟೀಮ್ ನಮ್ಮ MD ಅವರೇ ಮಾನಿಟರ್ ಮಾಡ್ತಾ ಇರ್ತಾರೆ. ಅಂಡ್ ಈ ಪರ್ಸನಲಿ ವರ್ಕ್ ಫಾರ್ ದಟ್. ಸೊ ಡಾಕ್ಯುಮೆಂಟ್ಸ್ ಇಲ್ದೆ ನಾವು ಸ್ಟೋರಿ ಮಾಡೋದಿದೆಯಲ್ಲ, ಆ ತರದ್ ಎಷ್ಟೋ ಸ್ಟೋರಿ ನಾವು ಮಾಡದೆ ಕಳಿಸ್ಬಿಟ್ಟಿದೀವಿ. ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ಲ, ನಿಮ್ಮಲ್ಲಿ ಸತ್ಯಾಸತ್ಯತೆ ಇಲ್ಲ, ಗೊತ್ತಾಗ್ಬಿಡುತ್ತೆ. ಕೆಲವರು ಮಜಾ ಏನ್ ಗೊತ್ತಾ, ಖುಷಿ, ಎಷ್ಟೋ ಜನ ನಮ್ಮ ಆಫೀಸಲ್ಲಿ ನಮ್ಮನ್ ಸ್ಟಿಂಗ್ ಮಾಡಕ್ಕೆ ಬಂದವ್ರು ಇದಾರೆ. ಓಕೆ, ಈ ತರ ನಾವು ಬೇರೆ ಸ್ಟೋರಿ ಮಾಡಿರ್ತೀವಲ್ಲ, ನಮ್ಮನ್ ಸ್ಟಿಂಗ್ ಮಾಡಕ್ ಬಂದವರೇ ಎಷ್ಟೋ ಜನ ಇದಾರೆ. ಸೊ ಗೊತ್ತಾಗ್ಬಿಡುತ್ತೆ ನೀವು ಅವ್ರು ಸತ್ಯ ಹೇಳ್ತಿದಾರ, ಸುಳ್ಳು ಹೇಳ್ತಿದಾರ. ಅದ್ರಲ್ಲಿ ಯು ಕ್ಯಾನ್, ಅಂದ್ರೆ ನೀವ್ ಏನಾಗುತ್ತೆ ಗೊತ್ತಾ, ನೀವು ಸ್ಟೋರಿ ಮಾಡಿದಾಗ ಡೈರೆಕ್ಟ್ ಆಗಿ ಯು ಆರ್ ಗೋಯಿಂಗ್ ಟು ಫೇಸ್ ದೋಸ್ ಕಾನ್ಸಿಕ್ವೆನ್ಸಸ್.
ನಾವು ಮತ್ತು ನಮ್ಮ ಸಂಸ್ಥೆ ಎಲ್ಲವೂ ಆ ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡ್ಬೇಕಾಗುತ್ತೆ. ಎಷ್ಟೋ ಸಲ ಅಂತ ಅನ್ಸುತ್ತೆ ಎಲ್ಲಾ ಸಂಸ್ಥೆಗಳ ತರ ನಾವು ಇದ್ಬಿಟ್ರೆ ನಮಗೂ ಯಾವ್ದೋ ಟೆನ್ಷನ್ ಇರಲ್ಲ ಅಂತ ಅನ್ಸುತ್ತೆ. ಬಟ್ ಒಂದೊಂದ್ ಸಂಸ್ಥೆಯ ಎಥಿಕ್ಸ್ ಮಾರಲ್ ಒಂದೊಂದ್ ತರ ಇರುತ್ತೆ. ಸೊ ವಿ ಹ್ಯಾವ್ ಟು ಸ್ಟ್ಯಾಂಡ್ ವಿತ್ ದ ಟ್ರುತ್ ಅಂಡ್ ರಿಯಾಲಿಟಿ. comes with a lot of responsibilities. ಸೊ ತುಂಬಾ ಜನ ಪವರ್ ಟಿವಿ ನಂಬಿದ್ದಾರೆ, ತುಂಬಾ ಜನ ಬರ್ತಾರೆ ಪರ್ಸ್ನಲಿ. ದಿನ ಕಡಿಮೆ ಅಂದ್ರೆ 23 ಜನ ಆಫೀಸಲ್ಲಿ ಕೂತಿರ್ತಾರೆ. ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ, ಕೆಲವ್ರು ಜಮೀನ್ ಇಶ್ಯೂಸ್ ಇರುತ್ತೆ, ಇನ್ನೇನೋ ಇಶ್ಯೂಸ್ ಇರುತ್ತೆ. ಸೊ ಅದ್ರಲ್ಲಿ ನಾವು ಎಲ್ಲಾನು ಸ್ಟೋರಿ ಅಂತ ಕನ್ಸಿಡರ್ ಮಾಡಲ್ಲ. ಕೆಲವು ಪರ್ಸನಲಿ ಕಾಲ್ ಮಾಡಿ ಅಫಿಷಿಯಲ್ಸ್ ಹತ್ರ ಮಾತಾಡಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿರೋದು ಕೂಡ ಇದೆ. ಸೊ ಒಂದು ಸಂಸ್ಥೆ ನಂಬಿಕೆ ಗಳಿಸೋದಿದೆಯಲ್ಲ. ಅಂಡ್ ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕು, ಪವರ್ ಟಿವಿ ಯಾವತ್ತೂ TRP ನೋಡ್ಕೊಂಡು ಕೆಲಸ ಮಾಡೇ ಇಲ್ಲ, TRPಗೋಸ್ಕರ ಕೆಲಸ ಮಾಡೇ ಇಲ್ಲ. ಬಿಕಾಸ್ ವಿ ನೋ ದಟ್ TRPಗಿಂತಾನು ಜನರ ಬಾಯಲ್ಲಿ ನಾವಿದೀವ, ಜನರ ಮನ್ಸಲ್ಲಿ ನಾವಿದೀವ, ಅದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಎಷ್ಟೊಂದು ಬೋಲ್ಡ್ ಸ್ಟೆಪ್ ತಗೊಂಡಿದೀವಿ. ಬೀಯಿಂಗ್ ಅ ಮೀಡಿಯಾ ನಾವೇ ತಗೊಂಡಿಲ್ಲ ಅಂತಂದ್ರೆ ಇನ್ಯಾರು ತಗೋತಾರೆ? Absolutely. ಸೊ ಅಂಡ್ ಪ್ರತಿಯೊಬ್ಬ ಜರ್ನಲಿಸ್ಟ್ಗೂ ಇಟ್ಸ್ ಅ ಪ್ರಿವಿಲೇಜ್. ಏನ್ ಗೊತ್ತಾ, ನಾವ್ ಇಂಥ ಒಂದು ಸ್ಟೋರಿ ನಾವ್ ಇದೀವಿ ಅಂತ ಹೇಳ್ಕೊಳಕ್ಕೆ ಇಟ್ಸ್ ಅ ಪ್ರೌಡ್ ಮೂಮೆಂಟ್. ಎಲ್ರಿಗೆ ಎಷ್ಟ್ ಜನಕ್ಕೆ ಸಿಗುತ್ತೆ? ಈಗ ಎಷ್ಟೊಂದ್ ಜನದಲ್ಲಿ, ಕೋಟ್ಯಾಂತರ ಜನದಲ್ಲಿ ನಮಗೆ ಅಲ್ಲಿ ಆಂಕರ್ ಆಗೋ ಅವಕಾಶ ಸಿಕ್ಕಿದೆ. ಸೊ ನೀವ್ ಈ ಜರ್ನಿಯಲ್ಲಿ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದಿರಾ, ಎಷ್ಟೋ ಜನದ ಲೈಫ್ ಅಲ್ಲಿ ಚೇಂಜಸ್ ತಂದಿರಾ. ಈ ಒಂದ್ ಕೆಲಸನ ಇನ್ನು ಮುಂದೆ ಮಾಡ್ತಾನೇ ಇರಿ. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ ಯು ಸೋ ಮಚ್. Once again thank you for the TNIT. Thank you.